ನಂತರ ಮತ್ತೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಬಹಳ ಅತ್ಯಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇಂದು ನಾವು ಬೆಳಿಗ್ಗೆ 11 ಗಂಟೆಯಿಂದ ಇಲ್ಲಿ ಸೇರಿದ್ದೇವೆ. ಕುವೆಂಪು ಹಾಗೂ ಶಿವರಾಮ ಕಾರಂತ ಗದ್ದಿ ಉಪನ್ಯಾಸ, 2 ಉಪನ್ಯಾಸಗಳು ಬಹಳ ಸೊಗಸಾಗಿ ನಡೆದಿದೆ. ಮಧ್ಯಾಹ್ನದ ನಂತರ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಅವರ 80ರ ಜನ್ಮ ದಿನೋತ್ಸವದ ಜೊತೆಯಲ್ಲಿ ನಾವು MD ಶೆಟ್ಟಿ ಅವರ ಒಂದು ಕೃತಿಯನ್ನ ನಮ್ಮ ವಿದ್ಯಾರ್ಥಿನಿ ರಚಿಸಿದ್ದು, ಅದರ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಅಶೋಕ್ ಸುವರ್ಣ ಅವರ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಆರಂಭವನ್ನ ದೀಪ ಪ್ರಜ್ವಲನೆಯೊಂದಿಗೆ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನ ಚಾಲನೆಯನ್ನ ನೀಡಬೇಕಾಗಿ ರೋನಿ ಮೆಲ್ಲೋನ್ಸ ಮಾಜಿ ಕಮಿಷನರ್ ನಮ್ಮ ಜೊತೆ ಇದ್ದಾರೆ, ಹಾಗೂ MD ಶೆಟ್ಟಿ ಹಿರಿಯರಿದ್ದಾರೆ, ಪ್ರಕಾಶ್ ಎಲ್ ಶೆಟ್ಟಿ ನ್ಯಾಯವಾದಿಗಳಿದ್ದಾರೆ. ಎಲ್ಲರೂ ಸೇರಿ ಈ ದೀಪ ಪ್ರಜ್ವಲನೆಯನ್ನ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬಂಗಾಳ ವಿಶ್ವನಾಥ್ ದೂರದ ಪುಣೆಯಿಂದ ಬಂದಿದ್ದಾರೆ. ದೀಪ ಪ್ರಜ್ವಲನೆ ಮಾಡಿದ ಎಲ್ಲ ಗಣ್ಯರಿಗೆ ವಂದನೆಗಳು. ಬಂಧುಗಳೇ, ಇವತ್ತು ಕನ್ನಡ ವಿಭಾಗ ಒಂದು ವಿಶೇಷ ಅನಿಸ್ತಾ ಇದೆ. ಈ ಒಂದು ನಾವು ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಸಾಹಿತ್ಯಾಭಿಮಾನಿಗಳು ಬಂದು ಸೇರುವಂತಹ ಈ ಒಂದು ವೇದಿಕೆಯಲ್ಲಿ ಇಂದು ನಾವೆಲ್ಲರೂ ಬಂಟರ ಸಂಘದ ಪದಾಧಿಕಾರಿಗಳನ್ನ, ಅಲ್ಲಿನ MD ಶೆಟ್ಟಿ ಅವರ ಅಭಿಮಾನಿಗಳನ್ನ ನಾವೆಲ್ಲರೂ ಪ್ರೀತಿಯಿಂದ ಕನ್ನಡ ವಿಭಾಗಕ್ಕೆ ಆಗಮಿಸಿದ್ದೀರಿ. ತಮಗೆ ನಿಜವಾಗ್ಲೂ ನಾವು ಅಂತರಾಳದ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಾನು ಪ್ರಾಸ್ತಾವಿಕ ನುಡಿಗಳಿಗಾಗಿ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ GN ಉಪಾಧ್ಯಾಯ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೆ ನಮಸ್ಕಾರ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಆಯೋಜಿಸಿರುವಂತಹ ನಮ್ಮ ವಿಭಾಗದ
ಪ್ರತಿಭಾವಂತ ವಿದ್ಯಾರ್ಥಿನಿ ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರ ಚೊಚ್ಚಲ ಕೃತಿಯ ಬಿಡುಗಡೆ ಕಾರ್ಯಕ್ರಮ. ಆ ಕೃತಿಯ ಕೇಂದ್ರ ಬಿಂದು ಇವತ್ತಿನ ಕಾರ್ಯಕ್ರಮದ ಮತ್ತೊಬ್ಬ ಮದುಮಗ ಅಂತ ಹೇಳಿದ್ರೆ ಹಿರಿಯರ ಎಂ.ಡಿ. ಶೆಟ್ಟಿ ಅಂತ ಮುಂಬೈ ಕನ್ನಡಿಗರ ಅಭಿಮಾನ ಮುಖ್ಯಮಂತ್ರಿ ಎಂ.ಡಿ. ಶೆಟ್ಟಿ ಅವರು ಇವತ್ತಿನ 80ರ ಹುಟ್ಟುಹಬ್ಬದ ಮತ್ತೊಬ್ಬ ಮದುಮಗ. ಈಗಾಗಲೇ ಹಣಕ್ಕೆ ತಿಲಕವನ್ನೆಲ್ಲ ಇಟ್ಕೊಂಡು ಬೆಳಿಗ್ಗೆ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರಿಂದ ಆರತಿಯನ್ನ ಬೆಳಗಿಸಲ್ಪಟ್ಟಂತಹ ಗುರುಗಳಾದಂತಹ ಪ್ರಶಾಂತ್ ಕಾರ್ನಾಡ್ ಅವರು ಈ ಕೃತಿಯನ್ನ ಬಿಡುಗಡೆ ಮಾಡಲಿಕ್ಕೆ ಆಗಮಿಸಿರುವಂತಹ ನಾಡಿನ ಹಿರಿಯ ಪೊಲೀಸ್ ಅಧಿಕಾರಿ, ಮಾಜಿ ಪೊಲೀಸ್ ಕಮಿಷನರ್ ರೋನಿ ವೆಂಕಟೇಶ್ ಅವರೇ ಹಾಗೂ ಬಂಟರ ಸಂಘದ ಸಹೋದರಿ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು, ಬಂಟರ ಸಂಘದ ಇಷ್ಟು ದೊಡ್ಡ ಅಭಿಮಾನಿಗಳು ಎಂ.ಡಿ. ಶೆಟ್ಟಿ ಅವರು ಮುಂಬೈಗೆ ಯಕ್ಷಗಾನದ ಭಾಷೆಯಲ್ಲಿ ಯಾರಂತ ಕೇಳಿದ್ದೀರಿ ಅಂತ ಕೇಳಿದ್ರೆ ಎಂ.ಡಿ. ಶೆಟ್ಟಿ ಅಂತ ಕೇಳಿದ್ದೇವೆ. ಅಂತಹ ಒಂದು ಘನ ವ್ಯಕ್ತಿತ್ವವನ್ನ ಪಡೆದುಕೊಂಡಿರುವಂತಹ ಎಂ.ಡಿ. ಶೆಟ್ಟಿ ಅವರ ಜೀವನ ಸಾಧನೆ ಹಿನ್ನೆಲೆಯಲ್ಲಿ ರಚನೆಯಾದಂತಹ ಈ ಕೃತಿಯ ಕುರಿತು ಪರಿಚಯವನ್ನ ಮಾಡಿಕೊಳ್ಳಿಕ್ಕೆ ಸಂಘಟಕ, ಕವಿ, ಕಥೆಗಾರ ಬೇತ್ರಿ ವಿಶ್ವನಾಥ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರನ್ನ ಕೃತಿಯಿಂದ ಸ್ವಾಗತಿಸುತ್ತೇನೆ. ಹಾಗೆ ಈ ಕೃತಿಗೆ ಮುನ್ನುಡಿಯನ್ನ ಪಡೆದಂತಹ ಖ್ಯಾತ ನ್ಯಾಯವಾದಿ ಪ್ರಕಾಶ್ ಶೆಟ್ಟಿ ಅವರು ಬಂದಿದ್ದಾರೆ. ಯಾರ ಹೆಸರನ್ನು ಹೇಳೋದಿಲ್ಲ, ಕಷ್ಟ ಆಗ್ಬಿಡುತ್ತೆ, ಎಲ್ಲರ ಹೆಸರು ಹೇಳ್ತಾ ಹೋದ್ರೆ ಕಷ್ಟ ಆಗಿರುತ್ತೆ. ಅವೆಲ್ಲ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ಬಹಳ ಸಂತೋಷವನ್ನ ಉಂಟು ಮಾಡಿದೆ. ಮುಂಬೈ ಕನ್ನಡಿಗರ ತುಳುವರ ಅಭಿಮಾನದ ಮೂರ್ತಿ ಎಂ.ಡಿ. ಶೆಟ್ಟಿ ಅವರು. ಬಾಳಾ ಠಾಕ್ರೆ ಅವರ ಶಿವಸೇನೆಯ ಮುಖ್ಯಸ್ಥ ಬಾಳಾ ಠಾಕ್ರೆ ಅವರ ಒಡನಾಡಿಯಾಗಿದ್ದುಕೊಂಡು ಬಹಳ ಕಷ್ಟದ ದಿನಗಳಲ್ಲಿ ಹೋಟೆಲ್ಗಳ ಮಾಲಕರ ಹಿತವನ್ನ ಕಾಯ್ದಂತಹ ವ್ಯಕ್ತಿ ನಮ್ಮ ನಡುವೆ ಇದ್ದಾಗಲ್ಲ, ನಾವು ಅಭಿಮಾನ ಪಡಬೇಕು, ಸಂತೋಷ ಪಡಬೇಕು ಎನ್ನುವ ಕಷ್ಟದ ದಿನಗಳಲ್ಲಿ ಆಹಾರದಂತಹ ಸಂಘಟನೆಯಲ್ಲಿ ಮಹತ್ವದ ಹೆಗಲುಗೊಟ್ಟು ಪಾತ್ರವನ್ನು ವಹಿಸಿಕೊಂಡವರು ಎಂ.ಡಿ. ಶೆಟ್ಟಿ ಅವರು. ತನ್ನನ್ನ ತಾನು ರೂಪಿಸಿಕೊಂಡು ಸಣ್ಣ ಪ್ರಾಯದಲ್ಲೇ ಮುಂಬೈಗೆ ಬಂದು ಏನನ್ನ ಮಾಡಬಹುದು ಅನ್ನೋದಕ್ಕೆ ಎಂ.ಡಿ. ಶೆಟ್ಟಿ ಅವರು ಮಾದರಿಯಾಗಿದ್ದಾರೆ. ಮುಂಬೈ ಕನ್ನಡಿಗರ ಪರವಾಗಿ ನಾವು ನಿಮಗೆ ಋಣಿಗಳಾಗಿದ್ದೇವೆ ಎನ್ನುವಂಥದ್ದು ಅಭಿಮಾನದ ಒಂದು ಆತ್ಮವಿಶ್ವಾಸ ತುಂಬುವುದ ವ್ಯಕ್ತಿ. ಕೆಲವು ವರ್ಷಗಳ ಹಿಂದೆ ಮೈಸೂರು ಅಸೋಸಿಯೇಷನ್ ಮಿತ್ರರು ಒಂದು ಕಾಲೇಜಿನ ಆರಂಭ ಮಾಡಬೇಕು, ಯಾರನ್ನ ನಾವು ಕೇಳಬೇಕು ಅಂತ ಹೇಳಿದಾಗ ತಕ್ಷಣ ಎಂ.ಡಿ. ಶೆಟ್ಟಿ ಅವರನ್ನು ಕೇಳಿ ಅವರೊಂದು ವೆಂಕಟೇಶ್ವರ ಒಂದು ಕಾಲೇಜ್ ಮಾಡಿದ್ದಾರೆ, ಅವರೆಲ್ಲ ಮಿತ್ರರು ಸೇರಿಕೊಂಡು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಂತಹ ಒಂದು ಮನಸ್ಥಿತಿಯನ್ನು ಪಡೆದಂತಹ ವ್ಯಕ್ತಿಯ ಜೀವನ ಸಾಧನೆ ಅವತ್ತು ದಾಖಲೆ ಆಗ್ತದಲ್ಲ, ಇದು ಬಹಳ ಮಹತ್ವ. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಇತಿಹಾಸದಿಂದ ಪಾಠವನ್ನು ಕಲಿಯುವವರು ಇತಿಹಾಸವನ್ನು ಸೃಷ್ಟಿಸುವುದಿಲ್ಲ. ಅನೇಕ ಕ್ಷೇತ್ರದಲ್ಲಿ ತುಳು ಕನ್ನಡಿಗರು ಮಹತ್ವದ ಸಾಧನೆಯನ್ನು ಮಾಡಿದ್ದಾರೆ. ಅವರ ಸಾಧನೆ ದಾಖಲೆ ಆಗಿಲ್ಲ, ದಾಖಲು ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಹೊಸ ತಲೆಮಾರಿಗೆ, ಮುಂದಿನ ತಲೆಮಾರಿಗೆ, ಭವಿಷ್ಯತ್ತಿಗೆ ಇವರ ಸಾಧನೆ ತಿಳಿ ಹೇಳಬೇಕು ಎನ್ನುವ ದೃಷ್ಟಿಯಿಂದ ಸಹೋದರಿ ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರು ಈ ಕೃತಿಯನ್ನ, ತುಳು ಕನ್ನಡಿಗರ ರಾಯಭಾರಿ ಈ ಕೃತಿಯನ್ನ ಬಹಳ ಸ್ವಾರಸ್ಯಪೂರ್ಣವಾಗಿ ನೋಡಿ. ಅವರ MA ಸಂಭ್ರಮದ MA ಬೈ ರಿಸರ್ಚ್ ನನ್ಗೆ ಬಹಳ ಸಂತೋಷ ಆಗ್ತಾ ಇದೆ. PhD MPhil ವಿದ್ಯಾರ್ಥಿಗಳು ಕೃತಿಗಳನ್ನ ರಚನೆ ಮಾಡ್ತಾರೆ ಬೇಡ, ಬಟ್ ವಿಜೇತ ಶೆಟ್ಟಿ ಅವರಿದ್ದಾರೆ, ಬಹಳ ಸಂತೋಷ ಆಗ್ತದೆ. ನಮಗೆ ಅಭಿನಂದನೆ ಹೇಳಬೇಕು ನೋಡಿ. ನಮ್ಮವರು ಬೇರೆ ಬೇರೆ ಕಾಲೇಜುಗಳಲ್ಲಿ ಇವತ್ತು ಕಂಗೊಳಿಸ್ತಾ ಇದ್ದಾರೆ, ಮಿಂಚುತ್ತಾ ಇದ್ದಾರೆ. ಮೊನ್ನೆ ನಮ್ಮ ಒಂದು ವಿಶ್ವವಿದ್ಯಾಲಯದ ಕಾನ್ವೊಕೇಶನ್ಗೆ ಬಂದಿದ್ದು ಅತಿಥಿಯಾಗಿ, ವಿಶ್ವವಿದ್ಯಾಲಯದ ಕಾನ್ವೊಕೇಶನ್ಗೆ ಒಬ್ರು ಕಾಲೇಜಿನ ಮುಖ್ಯಸ್ಥರು ಬರ್ತಾರಲ್ಲ, ಪ್ರಾಚಾರ್ಯರು ಬರ್ತಾರಲ್ಲ, ಇದು ಬಹಳ ನಿಮ್ಮಲ್ಲಿರುವ ಒಂದು ಹಿರಿಮೆಯನ್ನು ತೋರಿಸ್ತದೆ ಅನ್ನುವಂಥದ್ದು. ನಮ್ಮವ್ರನ್ನ ನಾವು ಗೌರವಿಸಬೇಕು, ನಮ್ಮವ್ರನ್ನ ನಾವು ಪ್ರೀತಿಯಿಂದ ಆಧರಿಸಬೇಕು ಎನ್ನುವ ದೃಷ್ಟಿಯಿಂದ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವರು ಕಾಲ ಎಂ.ಡಿ. ಶೆಟ್ಟಿ ಅವರು ನಮ್ಮ ನಡುವೆ ಇರಲಿ. ಇಂತಹ ಕೃತಿಯನ್ನ ರಚಿಸಿದಂತಹ ಸಹೋದರಿ ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರು, ಅವರ ಮನೆಯವರು ಎಲ್ಲಿ ಹೊಸಾಯಿ ಸ್ವಾಮಿ, ಎಲ್ಲಿ ಮುಂಬೈ, 60-70 ಕಿಲೋಮೀಟರ್ ದೂರದ ಮನೆ, ಮಕ್ಕಳು, ಗಂಡ, ಸಂಸಾರ ಅದೆಲ್ಲವನ್ನ ಬದಿಗಿಟ್ಟು ತ್ಯಾಗ ಮಾಡಿ ಮುಂಬೈಯಲ್ಲಿ 2 ಮೈಸೂರು ವಿಶ್ವವಿದ್ಯಾಲಯದಲ್ಲಿ MA ಮಾಡಿದರು. ನಮ್ಮ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಈ ಮಹಿಳೆ ಮುಂದೆ MPhil PhD ಪದವಿಯನ್ನು ಪಡೆಯುವ ನಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ವಿಶ್ವವಿದ್ಯಾಲಯದ ಮೇಲಿನ ಪ್ರೀತಿಯಿಂದ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ಶೇಕ್ಸ್ಪಿಯರ್ನ ನಾಟಕದಲ್ಲಿ ಒಂದು ಮಾತು ಬರುತ್ತೆ, ಎವಿಯರ್ ದ ಐಸ್ ಆಫ್ ಮಾರ್ಚ್. ಮಾರ್ಚ್ ಮಧ್ಯದ ಕಾಲ ಬಹಳ ಅಪಾಯಕಾರಿ ಅಂತ ನನಗೆ ಇವತ್ತು ಅನಿಸ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಬರ್ತೀರಿ, ಕ್ಷಮೆ ಇರಲಿ, ಕೂತ್ಕೊಳ್ಳಿ ಜಾಗ ಇಲ್ಲ. ನನಗೆ ಇಷ್ಟು ಕಲ್ಪನೆ ಇರಲಿಲ್ಲ. ಆದ್ರೆ ಮರಾಠಿ ಭಾಷೆಗಳ ಕೃತಿ ಬಿಡುಗಡೆಗೆ 500 ಮಂದಿ ಸೇರಿದ್ರು. ನಾನು ಪೂರ್ಣಿಮಾ ಶೆಟ್ಟಿ ಅವರ ಪುಸ್ತಕ ಬಿಡುಗಡೆಗೆ ಸುಮಾರು 400-500 ಮಂದಿ ಸೇರಿದ್ರು. ಅಲ್ಲಿ ಮಾಡ್ತಿದ್ದೆ. ಏನಾದ್ರೂ ಒಂದು ರೀತಿಯ ಅವ್ಯವಸ್ಥೆ ಆದ್ರೆ ಕ್ಷಮೆ ಇರಲಿ. ಸ್ವಲ್ಪ ಹೊತ್ತು 3/4 ಗಂಟೆ ಮಾತ್ರ ಈ ಕಾರ್ಯಕ್ರಮ. ಸೆಕೆಂಡ್ ಇನ್ನಿಂಗ್ಸ್, ಇನ್ನೊಂದು ಥರ್ಡ್ ಇನ್ನಿಂಗ್ಸ್ ಇದೆ. ಆದ್ರಿಂದ ಇದನ್ನ 2 ಗಂಟೆ 45 ನಿಮಿಷಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಎನ್ನುವ ಮಾತನ್ನು ಹೇಳ್ತೇನೆ. ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ನಾವು ಈ ಕೃತಿಯ ಒಂದು ಲೋಕಾರ್ಪಣೆಯ ಒಂದು ವಿಷಯದಲ್ಲಿ ಚರ್ಚೆ ಮಾಡುವಾಗ ನಾವು ಸುರೇಖನಿಗೆ
ಅವ್ರ ಹತ್ರ ಕೇಳಿದ್ದೆವು ಎಷ್ಟು ಜನ ಸಾಧಾರಣ ಬರ್ಬೋದು ಅಂತ ಕೇಳಿದಾಗ MD ಶೆಟ್ಟಿ ಅವರು ಹೇಳಿದ್ದಾರೆ ಯಾರನ್ನು ಕರೆಯುವುದಿಲ್ಲ ಅಂತ. ಆ ಕಾರಣಕ್ಕೆ ನಾವು ಹಾಲನ್ನು ಬುಕ್ ಮಾಡಿದ್ವಿ. ಇದ್ರ ಬಹುಶಃ ದೊಡ್ಡ ಹಾಲನ್ನ ನಾವು ಬುಕ್ ಮಾಡ್ತಿದ್ದೆವು. ದಯವಿಟ್ಟು ತಾವೆಲ್ಲರೂ ಶ್ರಮಿಸಬೇಕು ಅಂತ ಕನ್ನಡ ವಿಭಾಗದ ಪರವಾಗಿ ನಾವು ವಿನಂತಿಸ್ತೇವೆ. ನಾನು ಆಗ್ಲೇ ಹೇಳಿದೆ, ಇದು ನಮ್ಮ ಮನೆ ಇದ್ದ ಹಾಗೆ ವಿಭಾಗದಲ್ಲಿ ಅದರದೇ ಆದಂತಹ ಕೆಲವು ಕಟ್ಟುಪಾಡುಗಳಿವೆ. ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿಸ್ತಾ ನಾವು ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರು ತುಳು ಕನ್ನಡಿಗರ ರಾಯಭಾರಿ MD ಶೆಟ್ಟಿ ಅವರನ್ನ ಕನ್ನಡ ವಿಭಾಗಕ್ಕೆ ಕರೆತಂದಿದ್ದಾರೆ. ಅದರ ಶ್ರೇಯ ನಿಜಕ್ಕೂ ಅವರಿಗೆ ಸಲ್ಲಲೇಬೇಕು. ಅವರ ಕುರಿತು ಅಧ್ಯಯನವನ್ನ ಮಾಡಿ ಅದರ ಒಂದು ಕೃತಿಯನ್ನ ರಚಿಸಿ ಆ ಕೃತಿಯನ್ನ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆ ಮಾಡಬೇಕು ಅನ್ನುವಂತ MD ಶೆಟ್ಟಿ ಅವರ ಇಚ್ಛೆಯ ಮೇರೆಗೆ ಅವರಿಗೆ ಪಠ್ಯಕ್ರಮದಲ್ಲಿ ಮಾಡಬಹುದಾಗಿತ್ತು. ಆದ್ರೆ ಅವರ ಇಚ್ಛೆ ಇದ್ದು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಮಾಡಬೇಕು ಎನ್ನುವುದು ಅವರ ಇಚ್ಛೆಯ ಮೇರೆಗೆ ನಾವಿಲ್ಲಿ ಮಾಡಿದ್ದೇವೆ. ಇದು MD ಶೆಟ್ಟಿ ಹಾಗೂ ಸುರೇಖಾ ಹರಿಪ್ರಸಾದ್ ಅವರಿಗೆ ನಾವು ಮೊದಲು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಕೃತಿಯನ್ನ ಲೋಕಾರ್ಪಣೆಗೊಳಿಸುವುದಕ್ಕಾಗಿ ಮಾಜಿ ಪೊಲೀಸ್ ಕಮಿಷನರ್ ರೋನಿ ಮೆಂಡೋನ್ಸ ಬಂದಿದ್ದಾರೆ. ನಾನು ಹಾಗೆ ಹೇಳಿದೆ, ಸರ್ ಸುರೇಖನಿಂದಾಗಿ ನೀವು ಬಂದಿರಿ, ನಿಮ್ಮಿಂದಾಗಿ ರೋನಿ ಮೆಂಡೋನ್ಸ ಇಲ್ಲಿ ಬಂದಿದ್ದಾರೆ ಅಂತ. ನಿಜವಾಗಿದ್ದಲ್ಲೂ ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ. ನಮ್ಮಲ್ಲಿ ಮನಸ್ಸು ದೊಡ್ಡದು, ಮನೆ ಚಿಕ್ಕದು ಅಷ್ಟೇ. ತಮ್ಮೆಲ್ಲರ ಮೇಲೆ ಬಹಳ ಪ್ರೀತಿ ಇದೆ, ಅಭಿಮಾನ ಇದೆ. ನಾನೆಲ್ಲರಲ್ಲಿ ಕೃತಿಯನ್ನ ಲೋಕಾರ್ಪಣೆಗೊಳಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ರೋನಿ ಮೆಂಡೋನ್ಸ ಈ ಕೃತಿಯನ್ನು ಲೋಕಾರ್ಪಣೆಗೊಳಿಸಬೇಕು. కొంచెం సేరు ఊర్లమ్మా మేడం ಸರ್ ನಮ್ಮ ಬಿಡಾಡ್ತಲ್ಲ ಆಮೇಲೆ ಮೇಡಮ್ ಮೇಡಮ್ ಈ ರೀತಿ ಇದು ಮೇಡಮ್ ಇದು ನಾನು ಬಂದು ರೆಡಿ ರೆಡಿ ಈಗ ಈ ಕೃತಿಯನ್ನ ಲೋಕಾರ್ಪಣೆಗೊಳಿಸಿದ ಶ್ರೀ ರೋನಿ ಮೆಂಡೋನ್ಸ ಇವರನ್ನು ಗೌರವಿಸಬೇಕಾಗಿ ನಮ್ಮ ವಿಭಾಗದ ಮುಖ್ಯಸ್ಥರಲ್ಲಿ ಹಾಗೂ MD ಶೆಟ್ಟಿ ಅವರಿಗೆ ವಿನಂತಿಸ್ತಾ ಇದ್ದೇವೆ.
Yes, yes, sir. Sorry, sorry. Yes, sir. Look here. ಈಗ ಸುರೇಖಾ ಹರಿಪ್ರಸಾದ್ ಅವರು ಗೌರ್ಮೆಂಟ್ ಅವಸರವನ್ನು ಗೌರವಿಸಲಿದ್ದಾರೆ. ಅವರ ಪರವಾಗಿ ಎಂ ಡಿ ಶೆಟ್ಟಿ ಅವರು ಗೌರವಿಸ್ತಾ ಇದ್ದಾರೆ. ಸರ್ 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 ಸುರೇಖ ಬಂದರೆ ಏನು ಏನು ಫ್ಲವರ್ 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 ಕೊಡ್ಬೇಕು. ಎಸ್ 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 ಕೊಡಲಿ ಫ್ಲವರ್ ಕೊಡಲಿ. ಆರೆ ಕೊಡಲಿ ಸರಿ 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 ಆರೆಗೆ ಆರೆಗಾ ಎಸ್ 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 ನಿಜ ಅದಕ್ಕೆ ಥ್ಯಾಂಕ್ ಯು. ವಂದನೆಗಳು. ಹಿರಿಯ ಉದ್ಯಮಿ ತುಳು ಕನ್ನಡಿಗರ ರಾಯಭಾರಿ ಎಂ ಡಿ ಶೆಟ್ಟಿ ಅವರನ್ನು ಪ್ರತಿಕಾರರಾದಂತಹ ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರು ಗೌರವಿಸಲಿಕ್ಕಿದ್ದಾರೆ. ದಯವಿಟ್ಟು ಅವರಲ್ಲಿ ದಂಪತಿ ಸಮೇತ ಅವರು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಒಂದು ಅಧ್ಯಯನ ಮಾಡಬೇಕಾದ್ರೆ ಅದಕ್ಕೆ ಪೂರ್ಣ ಮಾಹಿತಿಗಳು ಬೇಕಾಗ್ತದೆ. ಕಾಲ ಕಾಲಕ್ಕೆ ಸುರೇಖಾ ಹರಿಪ್ರಸಾದ್ ಅವರಿಗೆ ಮಾಹಿತಿಗಳನ್ನ ಒದಗಿಸಿ ಅವರಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದ ಎಂ ಡಿ ಶೆಟ್ಟಿ ಅವರಿಗೆ ಈ ವೇದಿಕೆಯ ಮುಖಾಂತರ ವಂದನೆಗಳನ್ನು ಸಲ್ಲಿಸಿದರು. ಸರ್ ಕೂತ್ಕೊಳ್ಳಿ. ಅದೇ ರೀತಿ ಈ ಒಂದು ಅಧ್ಯಯನಕ್ಕೆ ಮಾರ್ಗದರ್ಶನವನ್ನ ಮಾಡಿದಂತಹ ಡಾಕ್ಟರ್ GN ಉಪಾಧ್ಯಾಯ ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರು ಅವರನ್ನು ಕೂಡ ಸುರೇಖಾ ಹರಿಪ್ರಸಾದ್ ಅವರು ಗೌರವಿಸಲಿಕ್ಕಿದ್ದಾರೆ. ಗುರು ಕಾಣಿಕೆ ಅದೇ ರೀತಿ ಡಾಕ್ಟರ್ GN ಉಪಾಧ್ಯಾಯ ಅವರನ್ನ ಎಂ ಡಿ ಶೆಟ್ಟಿ ಅವರು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಗೌರವಿಸುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ದಯವಿಟ್ಟು ಸ್ವೀಕರಿಸಬೇಕು. ವಂದನೆಗಳು. ಕೃತಿಗೆ ಮುನ್ನುಡಿಯನ್ನು ರಚಿಸಿದಂತಹ ನ್ಯಾಯವಾದಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಕಾಶ್ ಎಲ್ ಶೆಟ್ಟಿ ಅವರನ್ನು ಕೂಡ ಗೌರವಿಸಬೇಕಾಗಿ ವಿನಂತಿ.
ಥ್ಯಾಂಕ್ ಯು. ಇಂತಹ ನೂರಾರು ಪ್ರತಿ ಪುಷ್ಪಗಳು ಅರಳಿ ಅಂತ ನಮ್ಮ ಇಂದು ಈ ಕೃತಿಯ ಕುರಿತು ಮಾತನಾಡಲಿಕ್ಕಿದ್ದಾರೆ ಲೇಖಕ ವೇದ್ರಿ ವಿಶ್ವನಾಥ್ ಶೆಟ್ಟಿ. ಅವರನ್ನು ಕೂಡ ಸುರೇಖಾ ದಂಪತಿಗಳು ಗೌರವಿಸಬೇಕಾಗಿರುವಂತೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಡಿಪ್ಲೊಮಾ ಅಧ್ಯಯನದಲ್ಲಿ ನಿರತರಾಗಿದ್ದಾರೆ. ಪ್ರಯತ್ನ ಕೆಲಸ ಮಾಡ್ತಾ ಇದ್ದಾರೆ. ಮನಮೋಹನ್ ಶೆಟ್ಟಿ ಅವರು ಮನಮೋಹನ್ ಶೆಟ್ಟಿ ಅವರ ಜೀವನ ಸಾಧನೆ ಹಿನ್ನೆಲೆಯಲ್ಲಿ ಒಂದು ಕೃತಿಯನ್ನ ಕ್ಯಾಂಪಸ್ ನಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋ ಆಟ ಇದೆ. ಆದಷ್ಟು ಬೇಗ ಆಗಲಿ. ಇನ್ನು ಅತಿಥಿಗಳಾಗಿರುವಂತಹ ಬಂಡರವಾಣಿಯ ಮಾಜಿ ಸಂಪಾದಕರಾದಂತಹ ರತ್ನಾಕರ್ ಶೆಟ್ಟಿ ಅವರನ್ನು ಗೌರವಿಸಬೇಕಾಗಿರುವಂತೆ. ಸರ್ ಸುರೇಖಾ ಎಸ್ ಎಸ್ ಥ್ಯಾಂಕ್ ಯು. ಕರ್ನಾಟಕವನ್ನ ಸಂಪಾದಕರಾದಂತಹ ಚಂದ್ರಶೇಖರ್ ಪಾಲೇತಾಡಿ ಅವರಿಗೆ ಪುಷ್ಪ ಗೌರವವನ್ನ ನೀಡಬೇಕಾಗಿರುವಂತೆ. ನೀವೆಲ್ಲರೂ ನಮ್ಮ ಮನೆಗೆ ಒಂದು ನೆನಪು ಇರುತ್ತೆ. ಸುರೇಖಾ ಈಗ ನಾನು ಕೃತಿಯ ಕುರಿತು ಒಂದು ನಿಮಿಷ ಸರ್, ಅವರು ಒಂದು ಸುರೇಖನಿಗೆ ಗೌರವ ಮಾಡ್ತಾರೆ ಮಾಡಿ ಕೃತಿಕಾರಿಯಾದಂತಹ ಸುರೇಖಾ ಹರಿಪಾ ಶೆಟ್ಟಿ ಅವರನ್ನ ಎಂ ಡಿ ಶೆಟ್ಟಿ ಅವರ ಪರಿವಾರದವರು ಗೌರವಿಸಬೇಕೆನ್ನುವಂತ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಸುರೇಖಾ ದಯವಿಟ್ಟು ಬನ್ನಿ. ಸರ್ ಇಂಚಿದಲ್ಲಿ ಐದು ಸರ್ಕಲ್ ಇಂಚು ಎಸ್ 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 ಹಾಂ ಇಂಚು ತಗೊಂಡೇನ ಇಂಚು ಓಕೆ
ಬಂಟರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಪದ್ಮನಾಭ ಪಯ್ಯಡಿಯವರು ಬಂದಿದ್ದಾರೆ. ಈಗ ಪೂರ್ತಿ ಬಂಟರ ಸಂಘ ಬಂದಾಗಿ ಆಯಿತು. ಕನ್ನಡ ವಿಭಾಗ ವಿಶ್ವವಿದ್ಯಾಲಯಕ್ಕೆ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರಿ, ಈಗ ಕೂತ್ಕೊಳ್ಳಿ. ಮುದ್ದೆ ತಿಂತೇನೆ, ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನ್ ಮಾಡುದು ಬೇಡ, ನಮ್ ಜೊತೆ ಇದೆ, ನಮ್ಗೊಂದು ಬಲ ಬಂದಾಗೆ ಆಗಿದೆ. ವಂದನೆಗಳು. ತಮ್ಮ ಆಗಮನಕ್ಕೆ ನಾವು ತುಂಬಾ ಖುಷಿ ಪಟ್ಟಿದ್ದೇವೆ. ಈಗ ನಾನು ರೋಜಿ ಮೆಂಡಲ್ಸ್ ಅವರಲ್ಲಿ ಕೃತಿಯನ್ನು ಬಿಡುಗಡೆಗೊಳಿಸಿದಂತ ನಮ್ಮ ಪೊಲೀಸ್ ಕಮಿಷನರ್, ಮಾಜಿ ಪೊಲೀಸ್ ಕಮಿಷನರ್ ತಾವೆರಡು ಮಾತುಗಳನ್ನು ಆಡಬೇಕಾಗಿ ನಾನು ನಿಮಗೆಲ್ಲರಿಗೆ ನಮಸ್ಕಾರ. ಈ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಶ್ರೀ ರಂಗಿ ಶೆಟ್ಟಿಯವರು ಒಂದು 3-4 ವಾರದ ಮೊದಲು ನನಗೆ ಕರೆದಿದ್ದರು. ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ಪುಸ್ತಕವನ್ನು ರಿಲೀಸ್ ಮಾಡಬೇಕು. ಆವಾಗ ಅವರಿಗೆ ಹೇಳಿದ್ದೆ ನಾನು, ನಿಮಗೆ ಕನ್ನಡ ತುಳುನಲ್ಲಿ ಭಾಷಣ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಾನು ಊರು ಬಿಟ್ಟು ಒಂದು 60-62 ವರ್ಷ ಆಯಿತು. ಕನ್ನಡ ಮಾಧ್ಯಮದಲ್ಲಿ ನನ್ನ ಶಾಲೆ ಆದದ್ದು. ಅದರ ಮುಂಬೈಲಿ ಬಂದ ಮೇಲೆ ಮರಾಠಿ ಮೇಲೆ ಜಾಸ್ತಿ ನನ್ನ ಇದು ಏನು ಹೇಳ್ತದೆ ಮುಖ್ಯತಃ ಆಗಿದೆ. ಸೊ ಮಿಸ್ಟರ್ ಶೆಟ್ಟಿ ಅವರು ಹೇಳಿದರು, ನೀವು ಯಾವ ಭಾಷೆಯಲ್ಲಿ ಮಾತಾಡ್ಬೋದು, ಮರಾಠಿಯಲ್ಲಿ ಮಾತಾಡಿದ್ರು ಆಗ್ಬೋದು, ಇಂಗ್ಲೀಷ್ನಲ್ಲಿ ಕೂಡ ಆಗ್ಬೋದು. ಸೊ ವಿತ್ ಯುವರ್ ಪರ್ಮಿಷನ್ I'll say a few words in English. I have known Mr. M.D. Shetty for almost now 40 years. And I was fully aware of the kind of social work and the good work that he was doing to serve the community. Or people hailing from Tamil Nadu, irrespective of their community, caste, or even religion. He was most helpful to everybody. And I am also aware that today the hotel industry in Mumbai is what it is. He has played a major role. He was responsible for successfully guiding, encouraging the startups in the hotel industry, and because of which today Mumbai is well served. The people of Mumbai are well served by the hotel industry, which was primarily backed up by people from Tamil Nadu under the leadership of Mr. M.D. Shetty. I am also aware that because of his social work and his helpful nature, he commanded a lot of respect from the authorities in the government or other departments. And he could at short notice meet the senior officers to take up the cause, take up the cause of the hotel industry people, and to do so very successfully. We in Mumbai are fortunate to have had Mr. M.D. Shetty and also late Dr. Dantaya, Dr. K.V. Shetty of K.R. Shetty, and Sadanand Shetty, Mr. Sadanand Shetty, who have played a great role in helping the community.
and putting them on the successful path. And today we see people have gone beyond the hotel industry. You have people in teaching profession at the higher level. You have doctors, engineers, bureaucrats, chartered accountants, you name it. And within a short span, the community has achieved with people like Mr. M.D. Shetty and the other names I mentioned at the nascent stage to support them. I congratulate the Bombay University, the Kannada department head Dr. Upadhyaya, the project writer Sureka Shetty, and all the team which has decided to take up this project. And I am sure the book is going to be an inspiration for the youth in Mumbai as well as people with roots in Tulunadu. Congratulations once again, and I wish Mr. M.D. Shetty success, more success in what he does with his social work, good health and happiness. Thank you. ವಂದನೆಗಳು ಸರ್. ನಾವು ಆಮಂತ್ರಣ ಪತ್ರಿಕೆ ಮಾಡುವಾಗ ಕೊನೆಯವರೆಗೂ ಪ್ರತಿಯ ಬಿಡುಗಡೆ ಖಾಲಿ ಇಟ್ಟಿದ್ವಿ. ರೋನಿ ಮೆಂಡಮ್ಸ್ ಅವರ ಪರ್ಮಿಷನ್ ಸಿಗೋವರೆಗೂ ಅಲ್ಲಿ ನಮ್ಗೆ ಅವರು ಹಾಕ್ಲಿಕ್ಕೆ ಬಿಡ್ಲಿಲ್ಲ. ನೀವು ಬಂದಿದ್ದೀರಿ, ನಿಜಕ್ಕೂ ಈ ಕಾರ್ಯಕ್ರಮದಲ್ಲಿ ಕಳೆಯನ್ನ ನೀಡಿದ್ದೀರಿ, ತಮಗೆ ಅನಂತ ವಂದನೆಗಳು. ಈ ಕೃತಿಯ ಕುರಿತು ಲೇಖಕ ಸಂಘಟಕ ಪೇದ್ರಿ ವಿಶ್ವನಾಥ್ ಶೆಟ್ಟಿ ಅವರು ಮಾತಾಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಸೇರಿರುವ ಎಲ್ಲ ಕನ್ನಡ ಕಣ್ಮಣಿಗಳಿಗೆ ನಮ್ರತೆಯಿಂದ ನಮಿಸ್ತಾ ಇದ್ದೇನೆ. ಬಂಧುಗಳೇ, ನಾಡು ಕಟ್ಟಬೇಕಾದ್ರೆ ಮೊದಲು ನುಡಿ ಕಟ್ಟಬೇಕಂತೆ. ಈ ಮಹಾನಗರದಲ್ಲಿ ನುಡಿ ಕಟ್ಟುವ ಸೇವೆಯಲ್ಲಿ ತಾಯಿ ಭುವನೇಶ್ವರಿಯ ತೇರನ್ನ ನಿತ್ಯ ಎಳೆಯುವ ಕಾಯಕದಲ್ಲಿ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಮಾಡುತ್ತಾ ಬಂದಿದೆ. ಅದರ ಸಾರಥ್ಯವನ್ನು ವಹಿಸಿಕೊಂಡು ಕೊಂಡಿರುವಂತಹ ನಮ್ಮ ಜಿ.ಎಂ. ಉಪಾಧ್ಯಾಯರವರ ಕನ್ನಡ ಸೇವೆಯನ್ನ ಯಾವತ್ತಿಗೂ ನಾವು ಮರೆಯುವುದಿಲ್ಲ. ನಿಮ್ಮೆಲ್ಲರಿಗೂ ವಿನಮ್ರತೆಯಿಂದ ನಮಿಸ್ತಾ ಮುಂಬೈ ತುಳು ಕನ್ನಡಿಗರ ರಾಯಭಾರಿ ಎಂ.ಡಿ. ಶೆಟ್ಟಿಯವರ ಈ ಕೃತಿಯ ಕುರಿತು ಕೃತಿ ಪರಿಚಯವನ್ನ ನನಗೆ 3 ನಿಮಿಷದ ಒಳಗಡೆ ಮಾಡಲಿಕ್ಕೆ ಹೇಳಿದ್ದಾರೆ. 3 ರಿಂದ 3.5 ನಿಮಿಷವನ್ನ ನಾನು ತಗೊಳ್ತೇನೆ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ವಿದ್ಯಾರ್ಥಿಗಳನ್ನು ತಮ್ಮ ಅಧ್ಯಯನದ ಜೊತೆಯಲ್ಲಿ ಲೇಖಕರನ್ನಾಗಿ ರೂಪಿಸುತ್ತಿರುವುದು ಮೆಚ್ಚತಕ್ಕ ವಿಷಯ. ಇದಕ್ಕಾಗಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಿ.ಎಂ. ಉಪಾಧ್ಯಾಯ ಅವರನ್ನು ಮೊದಲಿಗೆ ಅಭಿನಂದಿಸುತ್ತೇನೆ. ಕನ್ನಡ ವಿಭಾಗ ಎಂಎ ವಿದ್ಯಾರ್ಥಿ ಸುರೇಖಾ ಹರಿಪ್ರಸಾದ್ ಅವರು ತಮ್ಮ ಅಧ್ಯಯನಕ್ಕೆ ಒಳಪಡಿಸಿದ ಎಂಎ ಪ್ರಬಂಧ ಮುಂಬಯಿಯ ಹಿರಿಯ ಉದ್ಯಮಿ ಎಂ.ಡಿ. ಶೆಟ್ಟಿ ಅವರ ಬದುಕಿನ ಚಿತ್ರಣ ತುಳು ಕನ್ನಡಿಗರ ರಾಯಭಾರಿ ಎಂ.ಡಿ. ಶೆಟ್ಟಿ ಕೃತಿ ಇಂದು ಲೋಕಾರ್ಪಣೆಗೊಂಡಿದೆ. ಈ ಕೃತಿ ಅಭಿಜಿತ್ ಪ್ರಕಾಶನದಿಂದ ಪ್ರಕಟಗೊಂಡಿದ್ದು ಸುರೇಖಾ ಅವರ ಚೊಚ್ಚಲ ಕೃತಿ ಇದಾಗಿದೆ. ಬಂಧುಗಳೇ, 1928ರಲ್ಲಿ ಮೂಳೂರು ಕಂಕಣಗುತ್ತು ತಂದೆ ಶೀನಾ ಶೆಟ್ಟಿ, ತಾಯಿ ಶೇಷಿ ಶೆಟ್ಟಿ ಇವರ ಸುಪುತ್ರ ಮೂಳೂರು ತೇಜಸ್ ಶೆಟ್ಟಿ ಅವರು ತಮ್ಮ ಬಾಲ್ಯದ ಪ್ರಾಥಮಿಕ ಶಿಕ್ಷಣವನ್ನು ಮೂಳೂರು ಬಾಸೆಲ್ ಮಿಷನ್ ಶಾಲೆಯಲ್ಲಿ ಮುಗಿಸಿ ಮುಲ್ಕಿ ಶಿಕ್ಷಣಕ್ಕೆ ದೂರದ ಊರಿಗೆ ಹೋಗುವ ಸವಲತ್ತುಗಳಿಲ್ಲದೆ 2 ವರ್ಷ ಮನೆಯಲ್ಲೇ ಇದ್ದರು. ಕುಲೀನ ಮನೆತನದವರಾದ ಎಂ.ಡಿ. ಶೆಟ್ಟಿ ಅವರು ಮುಂಬೈಗೆ ಬಂದದ್ದು ಕಂಡರಿಯದ ನಗರವನ್ನು ಕಣ್ತುಂಬ ನೋಡುವಾಸೆಯಿಂದ ಹೊರತು ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಅಲ್ಲ. ಮುಂಬೈಗೆ ಬಂದು ತನ್ನ ಭಾವ ನಾರಾಯಣ ಶೆಟ್ಟಿ ಅವರೊಂದಿಗೆ ಉಳಿದುಕೊಂಡಿದ್ದರು. ಅತ್ತ ಊರಿಗೆ ಮರಳಿ ಬರುವಂತೆ ತಾಯಿಯ ಪತ್ರ ಬರುತ್ತಿದ್ದು ಮರಳಿ ಹೋಗುವ ಸಮಯ 2ನೇ ಮಹಾಯುದ್ಧದ ಸಮಯವಾದ್ದರಿಂದ ರೈಲು, ಬಸ್ಸು, ಯಾವುದೇ ವಾಹನ ಸೌಕರ್ಯಗಳಿಲ್ಲದೆ ಮುಂಬೈಯಲ್ಲೇ ಉಳಿಯುವ ಅನಿವಾರ್ಯತೆ ಎಂ.ಡಿ. ಶೆಟ್ಟಿ ಅವರಿಗೆ ಬಂದು ಹೋಗಿತು. ಅನಂತರ ಸಾಧನೆಯ ಶಿಖರವೆಂಬ ಕನಸಿನೊಂದಿಗೆ ಕರ್ನಾಟಕ ಫಿಲ್ಮ್ ಸ್ಕೂಲ್ ರಾತ್ರಿ ಶಾಲೆಯಲ್ಲಿ ವಿದ್ಯಾರ್ಥಿನಿಗಾಗಿ ಸೇರಿಕೊಂಡರು.
ಶಿಕ್ಷಣದೊಂದಿಗೆ ಹತ್ತೂರು ಭೋಜ ಶೆಟ್ಟಿ ಅವರ ಕ್ಯಾಂಟೀನ್ ನಲ್ಲಿ ಮ್ಯಾನೇಜರ್ ಆಗಿ ವೃತ್ತಿ ಬದುಕನ್ನ ಆರಂಭಿಸಿದ್ರು. ಊರಿನಿಂದ ಬರುತ್ತಲೇ ಇಂಗ್ಲಿಷ್ ಭಾಷೆಯ ಮೇಲೆ ಹಿಡಿತ ಸಾಧಿಸಿದ್ದ ಶೆಟ್ಟಿ ಅವರನ್ನು 1945ರಲ್ಲಿ ಎಫ್ಎಸ್ಆರ್ ಕ್ಯಾರ್ ಅಂಡ್ ಕಂಪನಿಯಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡರು. ಇದೊಂದು ಅಮೆರಿಕದ ಔದ್ಯೋಗಿಕ ಸಂಸ್ಥೆಯಾಗಿದ್ದು ಅಲ್ಲಿ ಕೆಮಿಕಲ್ ಸರಬರಾಜು ಸಂಸ್ಥೆಯ ಮ್ಯಾನೇಜರ್ ಆಗಿದ್ದ ಕನ್ನಡಿಗ ಎಸ್.ಜಿ. ಮಂಕೇಕರ್ ಅವರನ್ನು ಕಡತ ವಿಲೇವಾರಿ ಹುದ್ದೆಗೆ ಅವರು ನೇಮಿಸಿಕೊಂಡರು. ತದನಂತರ 1949ರ ವರ್ಷ ಎಂ.ಡಿ. ಶೆಟ್ಟಿ ಅವರ ಬದುಕಿನ ಮಹತ್ವಪೂರ್ಣ ವರ್ಷಗಳಲ್ಲಿ ಒಂದಾಗಿತ್ತು. ಸ್ವಂತ ಉದ್ಯಮದತ್ತ ಮುಖ ಮಾಡಿದರು ಎಂ.ಡಿ. ಶೆಟ್ಟಿ ಅವರು. ದಲಾಲ್ ಸ್ಟ್ರೀಟ್ ನಲ್ಲಿ ಇದ್ದ ಫ್ರೀ ಪ್ರೆಸ್ ಸಮೂಹ ಪತ್ರಿಕೆಯ ಕ್ಯಾಂಟೀನ್ ನಲ್ಲಿ ಪಾಲುದಾರರಾಗಿ ಸೇರಿಕೊಂಡರು. ತದನಂತರ ಕ್ಯಾಂಟೀನ್ ಉದ್ಯಮದಲ್ಲಿ ಅವರು ಮುಂಬೈ ನಗರದಲ್ಲಿ ಬಾದಶಾ ಎನಿಸಿಕೊಂಡರು. ಇವರ ಊಟೋಪಚಾರದ ಸಭೆಯನ್ನುಂಡ ಬಾಂಬೆ ಫೋರ್ಟ್ ಟ್ರಸ್ಟ್ ನ 7 ಕ್ಯಾಂಟೀನ್ಗಳು ಒಮ್ಮೆಲೆ ಇವರ ಗುತ್ತಿಗೆಗೆ ಬಂದದ್ದು ಹೆಗ್ಗಳಿಕೆ ಸರಿ. ಅದರ ನಂತರ ಹಿಂದಿರುಗಿ ನೋಡದೆ ಮುನ್ನೊಗ್ಗಿದ ಸರದಾರ ಎಂ.ಡಿ. ಶೆಟ್ಟಿ ಅವರು ಅವರ ಜೀವನದ ಪ್ರತಿಯೊಂದು ಘಟನೆಗಳನ್ನು ಸುರೇಖ ಅವರು ಸವಿಸ್ತಾರವಾಗಿ ಈ ಕೃತಿಯಲ್ಲಿ ಪರಿಮೂಡಿಸಿದ್ದಾರೆ. ಮುಂದೆ ಎಂ.ಡಿ. ಶೆಟ್ಟಿ ಅವರು ಮುಂಬೈ ಮಹಾನಗರದಲ್ಲಿ ಒಬ್ಬ ಆಹಾರ ಉದ್ಯಮಿಯಾಗಿ, ಶ್ರೇಷ್ಠ ಸಮಾಜ ಸೇವಕರಾಗಿ, ಸಮರ್ಥ ಸಂಘಟಕರಾಗಿ ಮುಂಬೈ ತುಳು ಕನ್ನಡಿಗರ ರಾಯಭಾರಿಯಾದದ್ದು ಕಥೆಯೇ ಈ ಕೃತಿ ಎನ್ನಬಹುದು. 1968ರಲ್ಲಿ ಅವರ ಸಂಘಟನಾ ಚಾತುರ್ಯವನ್ನು ಪ್ರದರ್ಶಿಸುವ ಸದಾವಕಾಶ ದೊರೆತ ಸಂದರ್ಭವನ್ನು ಈ ಕೃತಿಯಲ್ಲಿ ಲೇಖಕಿ ಈ ರೀತಿಯಾಗಿ ಹೇಳುತ್ತಾರೆ. ಶಿವಸೇನೆಯವರು ಉಡುಪಿ ಹೋಟೆಲ್ನವರನ್ನು ಹಾಗೂ ದಕ್ಷಿಣ ಭಾರತದವರನ್ನು ಮುಂಬೈಯಿಂದ ಓಡಿಸಬೇಕೆಂಬ ನಿಟ್ಟಿನಲ್ಲಿ ಇನ್ನಿಲ್ಲದ ಸಮಸ್ಯೆಗಳನ್ನು ತಂದೊಡ್ಡುತ್ತಾರೆ. ಅದೆಷ್ಟೋ ಹೋಟೆಲ್ಗಳು ಶಿವಸೈನಿಕರ ಕೋಪಕ್ಕೆ ತುತ್ತಾಗಿ ಮುಚ್ಚುವ ಮಟ್ಟಕ್ಕೆ ಬಂದಿದ್ದವು. ಅದಾಗ ಹೋಟೆಲ್ ಮಾಲಕರೆಲ್ಲ ಒಂದಾಗಿ ಎಂ.ಡಿ. ಶೆಟ್ಟಿ ಅವರಲ್ಲಿ ಅರಿದಾಗ ಶೆಟ್ಟಿ ಅವರು ಅಂದಿನ ಕಾಂಗ್ರೆಸ್ ಸರ್ಕಾರದೊಂದಿಗೆ ಮಾತುಕತೆಯಾಡಲು ನೇರವಾಗಿ ಮುಖ್ಯಮಂತ್ರಿ ವಿ.ಪಿ. ನಾಯಕ್ ಅವರಲ್ಲಿ ಹೋದರು. ಆದರೂ ಸಹ ಸರ್ಕಾರದಿಂದ ಸಮಸ್ಯೆ ನಿವಾರಣೆಯಾಗದ ಸಂದರ್ಭದಲ್ಲಿ ಭಾರತದ ಮಹಾನ್ ನಾಯಕ ನೇಮಿಸಿಕೊಂಡಿದ್ದ ಜಯಪ್ರಕಾಶ್ ನಾರಾಯಣ ಅವರನ್ನು ಭೇಟಿಯಾಗಿ ಸಮಸ್ಯೆಗಳನ್ನು ತಿಳಿಸಿದರು. ತದನಂತರ ಮುಂದೆ ತನ್ನ ಮಿತ್ರರಾಗಿದ್ದ ಬಾಲ್ ಠಾಕ್ರೆ ಅವರಲ್ಲಿ ಹೋಗಿ ಕೂಲಂಕುಷವಾಗಿ ಈ ವಿಷಯದ ಬಗ್ಗೆ ಮಾತನಾಡಿ ಇದರ ಪರಿಣಾಮವಾಗಿ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಿಕೊಂಡರು. ಹೀಗೆ ಹೋಟೆಲ್ಗಳು ನಿರಂತರವಾಗಿ ಉದ್ಯಮವನ್ನು ನಡೆಸಲು ಸಾಧ್ಯವಾದುದು ಎಂ.ಡಿ. ಶೆಟ್ಟಿ ಅವರ ಮುಂದಾಳತ್ವದಿಂದ ಎಂದರೆ ತಪ್ಪಾಗಲಾರದು. ಸಂಘಟಕರಾಗಿ ಎಂ.ಡಿ. ಶೆಟ್ಟಿ ಅವರು ಮುಂಬೈ ಮಹಾನಗರದಲ್ಲಿ ಮಾಡಿದ ಸಾಧನೆ ದೊಡ್ಡದು. 1977ರಲ್ಲಿ ಬಂಟರ ಸಂಘದ ಅಧ್ಯಕ್ಷರಾಗಿ ಗಣನೀಯ ಸೇವೆ ಸಲ್ಲಿಸಿದ ಕೀರ್ತಿ ಎಂ.ಡಿ. ಶೆಟ್ಟಿ ಅವರದ್ದು. ಇವರ ಮುಂದಾಳತ್ವದಲ್ಲಿ ಬಂಟರ ಸಂಘದ ಮಹಿಳಾ ವಿಭಾಗದ ಸ್ಥಾಪನೆ ಮಾಡಿದ್ದು ಇಂದಿಗೂ ಅದು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಅಂಶ. ಅದೇ ರೀತಿ ಅವರ ಅಧ್ಯಕ್ಷತೆಯಲ್ಲಿ ಬಂಟರ ಸಂಘ ಸುವರ್ಣ ಮಹೋತ್ಸವವನ್ನು ಆಚರಿಸಿದ್ದಲ್ಲದೆ ಅತಿ ಹೆಚ್ಚಿಯಾಗಿ ಅಂದಿನ ಸಂಸತ್ತಿನ ಸಭಾಪತಿ ಕೆ.ಎಸ್. ಹೆಗಡೆ ಅವರನ್ನು ಕರೆಸಿ ಗೌರವಿಸಿದ್ದು ಆ ಕಾಲದಲ್ಲಿ ಮಹತ್ತರ ಸಾಧನೆ ಎನ್ನಬಹುದು. ಸುರೇಖಾ ಶೆಟ್ಟಿ ಅವರು ಈ ಕೃತಿಯಲ್ಲಿ ನಮೂದಿಸಿರುವಂತೆ ಎಂ.ಡಿ. ಶೆಟ್ಟಿ ಅವರು ಮುಂಬೈಯಲ್ಲಿ ಹಲವು ಸಂಘಟನೆಗಳನ್ನು ಹುಟ್ಟುಹಾಕಿದ ಸರದಾರ. ಇವರ ನೇತೃತ್ವದಲ್ಲಿ 70ರ ದಶಕದಲ್ಲಿ ಆಹಾರ ಸಂಘಟನೆ ಸ್ಥಾಪನೆಯಾಯಿತು. ಇವರು ಸರ್ವಾನುಮತದಿಂದ ಸಂಯೋಜಕರಾಗಿ ಆಯ್ಕೆಯಾದರು. ಕಾರ್ಮಿಕ ಸಂಘಟನೆಗಳು ಆ ಹೊತ್ತಿನಲ್ಲಿ ಹೋಟೆಲ್ ಮಾಲಕರಿಗೆ ನಿರಂತರ ಕಿರುಕುಳ ನೀಡುತ್ತಿದ್ದರು. ಈ ಸಂದರ್ಭದಲ್ಲಿ ಎಂ.ಡಿ. ಶೆಟ್ಟಿ ಅವರು ಕಾರ್ಮಿಕ ಸಂಘಟನೆಗಳ ನಾಯಕರೊಂದಿಗೆ ಅನ್ಯೋನ್ಯ ಸಂಬಂಧ ವಿರಿಸಿಕೊಂಡಿದ್ದರಿಂದ ಆ ಸಮಸ್ಯೆಗಳು ಕೂಡ ಪರಿಹಾರವಾದವು. 1985ರಲ್ಲಿ ಆಹಾರ ಸಂಸ್ಥೆಯ ಅಧ್ಯಕ್ಷರಾಗಿ ಹೋಟೆಲ್ ಉದ್ಯಮ ಮುಂಬೈಯಲ್ಲಿ ಯಶಸ್ವಿಯಾಗಿ ನಡೆಯುವಂತೆ ಅವಿರತ ಶ್ರಮ ವಹಿಸಿ ಕಾರ್ಯನಿರ್ವಹಿಸಿದರು. 1995ರಲ್ಲಿ ಫೆಡರೇಷನ್ ಆಫ್ ಹೋಟೆಲ್ಸ್ ಅಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಮಹಾರಾಷ್ಟ್ರದ ಪ್ರಥಮ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೇಯ ಎಂ.ಡಿ. ಶೆಟ್ಟಿ ಅವರದ್ದು. ರಾಜಕೀಯ ಕ್ಷೇತ್ರದಲ್ಲಿ ಎಂ.ಡಿ. ಶೆಟ್ಟಿ ಅವರು ಮಾಡಿದ ದೊಡ್ಡ ಸಾಧನೆಯು ಮಹತ್ತರವಾದುದು. ರಾಜಕೀಯ ಧರಣಿಯಾಗಿದ್ದ ವೀರೇಂದ್ರ ಪಾಟೀಲರು ಕಾಪು ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ನೀಡಿದಾಗ ಜನರ ಪ್ರೀತಿಯಿಂದ ವಂಚಿತರಾಗಲು ಇಷ್ಟವಿಲ್ಲದೆ
ನಿರಾಕರಿಸಿದ್ದನ್ನು ಎಂ.ಡಿ. ಶೆಟ್ಟಿ ಅವರು ಸುಂದರ ಮನಸ್ಸಿನ ಪರಿಚಯ ನಮಗಾಗುತ್ತದೆ. ಎಂ.ಡಿ. ಶೆಟ್ಟಿ ಅವರಿಗೆ ದೊರೆತ ಪ್ರಶಸ್ತಿ ಪುರಸ್ಕಾರಗಳ ಪಟ್ಟಿ, ಅವರ ಬದುಕಿನ ಪ್ರಮುಖ ಹೆಜ್ಜೆ ಗುರುತುಗಳು, ಎಂ.ಡಿ. ಶೆಟ್ಟಿ ಅವರ ಕುರಿತು ಒಳನಾಡು ಹಾಗೂ ಹೊರನಾಡಿನ ಗಣ್ಯಮಾನ್ಯರ ಅಭಿಪ್ರಾಯಗಳು ಈ ಕೃತಿಯಲ್ಲಿದ್ದು ಅಧ್ಯಯನ ಶಿಸ್ತು ಎದ್ದು ಕಾಣುತ್ತದೆ. ಆಡುಮುಟ್ಟದ ಸುಪ್ಪಿಲ್ಲ ಅಂತ ಹೇಳಿದ ಹಾಗೆ ಎಂ.ಡಿ. ಶೆಟ್ಟಿ ಅವರು ಕೈಯಾಡಿಸಿದ ಕೆಲಸವಿಲ್ಲ ಎಂಬಂತೆ ಸಾಂಘಿಕವಾಗಿ, ರಾಜಕೀಯವಾಗಿ, ಉದ್ಯಮಿಯಾಗಿ ಮಾಡಿದ ಸಾಧನೆಗಳನ್ನು, ಅವರು ಬಂದ ನಡೆದ ಹಾದಿಯನ್ನು ಸುರೇಖಾ ಶೆಟ್ಟಿ ಅವರು ಸೊಗಸಾಗಿ ನಿರೂಪಿಸಿದ್ದಾರೆ. ಮುನ್ನುಡಿಯನ್ನು ಬರೆದಿರುವ ನ್ಯಾಯವಾದಿ ಪ್ರಕಾಶ್ ಶೆಟ್ಟಿ ಅವರು ಕರ್ನಾಟಕದ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸು ಮುಂಬೈಯಲ್ಲಿ ಕರ್ನಾಟಕದ ರಾಯಭಾರಿ ಎಂ.ಡಿ. ಶೆಟ್ಟಿ ಎಂದು ಕರೆದುದನ್ನು ಉಲ್ಲೇಖಿಸಿದ್ದಾರೆ. ಅಲ್ಲದೆ 1977ರಲ್ಲಿ ಬಂಟರ ಸಂಘದ ಅಧ್ಯಕ್ಷರಾಗಿ ಬಂಟರವಾಣಿ ಮಾಸಿಕ ಪತ್ರಿಕೆಯನ್ನು ಹೊರತಂದಿರುವುದನ್ನು ಶ್ಲಾಘಿಸಿರುವರಲ್ಲದೆ ಬಂಟರ ಸಂಘದ ಮುಕ್ತಾನಂದ ಸಭಾಗೃಹವನ್ನು ಅಂದಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅಂತೋನಿ ಅವರಿಂದ ಲೋಕಾರ್ಪಣೆಗೊಂಡಿರುವುದರ ಶ್ರೇಯ ಎಂ.ಡಿ. ಶೆಟ್ಟಿ ಅವರಿಗೆ ಸಲ್ಲಬೇಕೆಂದು ತಮ್ಮ ಮುನ್ನುಡಿಯಲ್ಲಿ ಪ್ರಕಾಶ್ ಶೆಟ್ಟಿ ಅವರು ಬರೆದಿದ್ದರು. ಒಟ್ಟಾರೆಯಾಗಿ ಈ ಕೃತಿಯನ್ನ ಓದಿದ ನಂತರ ನಾನು ಗಮನಿಸಿದ್ದು, ಇದು ಸುರೇಖರವರ ಪ್ರಥಮ ಕೃತಿ ಅರಿಸೇ ಇಲ್ಲ. ಬರಹದಲ್ಲಿ ಅವರ ಹಿಡಿತ ಹೊಗಳಿಕೆಗೆ ಪಾತ್ರವಿದ್ದರೆ ಮುಂದಿನ ದಿನಗಳಲ್ಲಿ ಸಾಹಿತ್ಯ ಲೋಕದಲ್ಲಿ ಸುರೇಖರವರಿಗೆ ಉಜ್ವಲ ಭವಿಷ್ಯ ಇದೆ ಎನ್ನುವುದು ಅತಿಶಯೋಕ್ತಿಯ ಮಾತು ಖಂಡಿತ ಆಗಲಿಕ್ಕಿಲ್ಲ. ಅವರಿಗೆ ಶುಭವನ್ನು ಹಾರೈಸುತ್ತಾ ಕನ್ನಡಿಗರ ಕಣ್ಮಣಿ ಭೀಷ್ಮ ಪಿತಾಮಹ ಎಂ.ಡಿ. ಶೆಟ್ಟಿ ಅವರಂತ ಹಿರಿಯರ ಕೃತಿಯ ಪರಿಚಯ ಮಾಡಲು ಸಿಕ್ಕಿದ್ದು ಇದು ನನ್ನ ಭಾಗ್ಯ ಅಲ್ಲ, ಸೌಭಾಗ್ಯ ಅಂತ ನಾನು ತಿಳಿದ್ದೇನೆ. ಎಂ.ಡಿ. ಶೆಟ್ಟಿ ಅವರೇ, ನಿಮ್ಗೆ ಶತಮಾನ ತುಂಬಲಿ, ಶತಮಾನದಾಚೆಯೂ ನೀವು ಬದುಕಬೇಕು. ಆರೋಗ್ಯ ಆಯುಷ್ಯ ಪರಮಾತ್ಮ ನಿಮ್ಗೆ ಕರುಣಿಸಬೇಕು. ಹಾಗೆ ನಿಮ್ಗೆ ಶತಮಾನ ತುಂಬುವ ಹೊತ್ತಿನಲ್ಲಿ ಒಂದು ದೊಡ್ಡ ಕೃತಿ ಬರಬೇಕು. ಆ ಕೃತಿಯನ್ನ ಪರಿಚಯಿಸುವ ಸೌಭಾಗ್ಯ ನನಗೆ ಸಿಕ್ಕಬೇಕೆಂಬ ಶಿಕ್ಷಣ ಸ್ವಾರ್ಥದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇವೆ. ನನ್ನ ಮಾತುಗಳನ್ನ ಕೇಳಿದ ತಮಗೆಲ್ಲರಿಗೂ ಪ್ರೀತಿಯಿಂದ ಮತ್ತೊಮ್ಮೆ ನಮಿತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಕೇಳುತ್ತೇನೆ. ವಂದನೆಗಳು. ಸೊಗಸಾದ ಕೃತಿಯ ಪರಿಚಯವನ್ನು ಕೂಡ ಬಹಳ ಸೊಗಸಾಗಿ ಮಾಡಿದ ಪ್ರೀತಿವಿಷನ್ ಶೆಟ್ಟಿ ಅವರಿಗೆ ವಂದನೆಗಳು. ನಾನು ಹಿರಿಯರಾದಂತಹ ಎಂ.ಡಿ. ಶೆಟ್ಟಿ ಅವರಲ್ಲಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತೇನೆ. ಈಗ ಬಂಟರ ಸಂಘದ ಅಧ್ಯಕ್ಷರಾದಂತಹ ಪದ್ಮನಾಭ ಪಯ್ಯಡೆಯವರು ಮಾತನಾಡ್ತಾರೆ. ಆ ನಂತರ ಮುಕ್ತಾಯದ ಮಾತುಗಳನ್ನ ಎಂ.ಡಿ. ಶೆಟ್ಟಿ ಅವರು ಹೇಳ್ತಾರೆ. ನಮಸ್ಕಾರ. ಜಸ್ಟ್ ಲೇಟ್ ಆಗಿ ಬಂದಾಗ ಇಂಥ ಮನೆಗೆ ಇನ್ನೊಂದು ಶುರು ಮಾಡ್ತೇನೆ. ನಮ್ಮ ಪೂರ್ವದ ವೇದಿಕೆ ಪೊಲೀಸ್ ಕಮಿಷನರ್ ಬೆಂಗಳೂರು ಎಂ.ಡಿ. ಶೆಟ್ಟಿ ನನ್ನ ಮನೆಯಾಗಿ ನಾನು 21 ವರ್ಷದ ಮುಂಚೆ ಬಾರಿ ಕ್ಲೋಸ್ ಇಲ್ಲ. ಹೆಜ್ಜೆಗಳ ಹಾಡುಗಳ ಮಾತೆಲ್ಲ ಹೊಡ್ಕೊಂಬಂತದ್ದು ಕೇಂದ್ರ ಮಾಡ್ತಂತೆ ಈ ಕಿಡಿ ದಪ್ಪ ಆದಂತೆ ಪೂರ್ಣದ ಕೆಲಸ. ಆಗ ವಿಷಯಗಳು ಪೂರ ಡಿಟೇಲ್ ಅದು ಕಂಡು ನನ್ನ ಬಾಕಿ ಇರೋದು ಯಾರು ಓದು ಸ್ಟೆಪ್ ಯಾರನ್ನ ಆಕ್ಟಿವಿಟೀಸ್ ಯಾರನ್ನ ಕೆಲಸ ತುಳು ಕನ್ನಡ ಸಂಬಂಧ ಮಾಡಿದಿನ ಮಾತ್ರ ವಿಷಯ ನೀವು ಕವರ್ ಮಾಡ್ದ ನನ್ನ ಪಾತ್ರ ದಾದಾಕಿ ಹಂಗಲ್ಲ. ಇಲ್ಲಿ ನಮ್ಮ ಮುಂಬೈ ವಿಶ್ವವಿದ್ಯಾಲಯದ ಮೂಲಕದಲ್ಲಿ ಪುಸ್ತಕವನ್ನು ಬರೆಯುತ್ತೇನೆ. ನಮ್ಮ ಸುರೇಖಾ ದೇವಿಪ್ರದ ಶೆಟ್ಟಿ, ಹರಿಪ್ರಸಾದ ಶೆಟ್ಟಿ, ನನ್ನ ಮಾತು ಅಭಿನಂದನೆ ಬರೀತೇನೆ. ಪಾಪ ಈ ಸಮಯಕ್ಕೆ ವೇಸ್ಟ್ ಮಾಡಿದ ಎಂ.ಡಿ. ಶೆಟ್ಟಿ ಪತ್ರ ಕೊಡ್ತಾರೆ ಕೊಟ್ಟಿದ್ವಿ. ನನ್ನ ಪುಸ್ತಕ ಬರೆಯುವುದೆಲ್ಲ ನಿರ್ಧಾರ ಸುಳ್ಳು ಬರೆಯಲ್ಲ. ಯಾರ ಮಗಿನ ಆಕ್ಟಿವಿಟೀಸ್ ಸಂಬಂಧಪಟ್ಟ ವಿಷಯ ನಾವು ಕನ್ನಡ ಕೆಲವು ಶೆಟ್ಟಿ ಎಂ.ಡಿ. ಶೆಟ್ಟಿ ಅದಕ್ಕೆ ಸಜೆಷನ್ ಕೊಟ್ಟಪ್ಪು ಆತ ನಾಲೆಜ್ ಬರೆದ್ರೆ ನಾಲೆಜ್ ಆಗಬೇಕು. ಅದೇ ರೀತಿ ನಮ್ಮ ಮೇಲೆ ಮುಖ್ಯಸ್ಥ ಕನ್ನಡ ವಿಭಾಗದ ಉಪಾಧ್ಯಾಯರಬಹುದು ವಿಶ್ವೇಶ್ವರೊಟ್ಟಿಗೆ ಎಂ.ಡಿ. ಶೆಟ್ಟಿ ಎಲ್ಪನೇ ವರ್ಷಗಳಲ್ಲಿ ಬೂಕ್ ಬಿದ್ದಾರಂತೆ ಗೊತ್ತಿರ್ಬೋದು. ಎಂ.ಡಿ. ಶೆಟ್ಟಿ 71 ಇಲ್ಲಿ 22 ವರ್ಷ ಇಲ್ಲಿ ಎಂ.ಡಿ. ಶೆಟ್ಟಿ ಮುಂಬೈ ಕನ್ನಡಿಗೆ ರಾಯಭಾರಿ
ನಾನೊಂದು 22 ವರ್ಷದ ಕೂಡ ಎಂತ ವಿಶೇಷ ಪಂಡಳಿಗೆ ನನ್ನ ಪತ್ರಿಕೆಯನ್ನು ಕೃತಿ ಕೂಡ ಬರುವ ಸಾಧ್ಯ ಉಂಟು. ಇದು ಕಾರಿ ಶತಮಾನೋತ್ಸವ ವಿಷಯ ಪಾತ್ರರಿಗೆ ಆಯಿತು ಬೊಕ್ಕಲ ಹೋದಾರ ಹೆಚ್ಚು ಚಾರುಕಾರ ಬಂದ ಮಾತು ಅಭಿನಂದನೆ. ನನ್ನ ಎಂಪಿ ಶೆಟ್ಟಿ ನಮ್ಮ ಸಮಾಜ ಹೋಗೋದು ತುಳುಗನಲ್ಲಿ ಇರ್ಬೋದು 6 ಮಾತಿನ ಕೆಲಸ ನಿಲ್ಲುತ್ತಿಲ್ಲ. ಇಲ್ಲಿ 25 ವರ್ಷಗಳು ಸ್ಪೆಷಲ್ ಆಗಿ ಬಂದ್ರೆ ಬಂದ್ ಸಂಘದ ಅಸೋಸಿಯೇಷನ್ ಆದ್ನ ನಾನು ಹಿರಿಯರಾಗಿ ಬಂದ್ಬಿಟ್ಟು ಸುಳ್ಳು ತಿನ್ಸಿಲ್ಲ ನಮ್ಮ ವ್ಯಕ್ತಿ ಕಿದಿಕಡೆ ಕುಡಿಯಲು ಚೀರ ಮಾತು ದುಡ್ಡು ಮಾತು ಒಟ್ಟು ಮಾತು 500 ರೂಪಾಯಿ ಒಟ್ಟು ಮಾತು ಪ್ರತಿಷ್ಠಿತ ಸಂಸ್ಥೆ ಬಂದ್ ಸಂಘ ಅವೇನು ಸ್ಥಾಪನೆ ಮಾಡಿದ್ವಿ. ಅದರೊಟ್ಟಿಗೆ ಮನಮಂದ ಜನಗಳು ಆಗ ಸಹಕಾರ ಕೊಡ್ತೀನಿ ಈಗ ಬಂದ್ ಸಂಘ ಒಂದು ಆ ಸ್ಟೇಜ್ ಬರ್ತಂತ ಮಾತಾಡಿ ಆಗೋದು ಬೇರೆ ಸ್ಟೇಜ್ ಇದೆ. ಬೋರ್ಡ್ ಬಿಳಿಯಾಡು ಅದರ ಸುವರ್ಣ ಜುಬಿಲಿಯ ಮಹೋತ್ಸವ ಲೀಡರ್ಶಿಪ್ ಜೊತೆ ಇಡೀ ಸಮಾಜ ಒಟ್ಟು ಮಾತ್ರ ಮಂಗಕ್ಕೆ ಕಾರ್ಯಕ್ರಮ ಮಾಡಿದ್ರು. ಎಂಡಿಷನ್ ಪ್ರೆಸಿಡೆಂಟ್ಶಿಪ್ ಅವರು 6 ನಮ್ಮ ಹೈಯರ್ ಎಜುಕೇಶನ್ ಅವರ ನೇತೃತ್ವದ 6 ಪ್ರೆಸಿಡೆಂಟ್ ಆಗಿರ್ತಾರೆ, ವೈಸ್ ಪ್ರೆಸಿಡೆಂಟ್ ಅಂತ 60 ವೈಸ್ ಚೇರ್ಮನ್ ಆಗಿರ್ತಾರೆ. ಮಾತಾಡ್ತಾ ಹೋಗಿ 10, 13, 14 ಕೋಟಿ ರೂಪಾಯಿ ಮಾಡ್ತದೆ. ಹೈಯರ್ ಎಜುಕೇಶನ್ ಚಾಲು ಮಾಡ್ತದೆ. ಓಪನಿಂಗ್ ಮಾಡಿದರೆ ಶರದ್ ಬಾಲಕ ಇತ್ತು ಪದ್ಮನಾಭ ಡಾಕ್ಟರ್ ಪಿ ವಿ ಶೆಟ್ಟಿ ಆ ಟೈಮ್ ಪ್ರೆಸಿಡೆಂಟ್ ಆಗಿದ್ದರು. ಅವತ್ತಂದ್ರೆ ಮಹಿಳಾ ವಿಭಾಗ ಮತ್ತೊಂದು ಬಂಡವಾಳ ಏನ್ ಬಂದಿಲ್ಲ ಆ ತುಂಬ ಬ್ಯಾಕ್ ಗ್ರೌಂಡ್ ಮಾತಾ ಗಮನದ ಅವಲೋಕಿತ್ತಾರೋ ಆಹಾರದಾಗ ಮಲ್ಲ ಸಂಸ್ಥೆ ಆಹಾರ ಯಶಸ್ಸಿಗೆ ಏನು ಚಾಲು ಮಾಡ್ತಾನೆ ಆದ್ರೆ ಮುಖ್ಯ ಕಾರಣ ಓಡಲ್ಲಿ ಸಂಘಟನೆ ಚಾಲು ಮಾಡ್ತಾರೆ. ಸುರು ಭಾರಿ ಬಂಗಾರ ಬಲ್ಲ ಪಣ್ಣ 5 ಒಟ್ಟು ಹಾಕೋದು 5 ಅಭಿಪ್ರಾಯ ಕೇಳೋದು 5 ಗಲಾಟೆ 5 ಗಲಾಟೆ ಬಿಟ್ಟು ಮಾತಾಡು ಅವಲ್ಲಿ ಅಖೇರಿಗಾದಂತೆ ಈ ಸಂಘಟನೆ ವಿಧಾನಗಳನ್ನ ಎಂಪಿ ಶೆಟ್ಟಿ ವಿಶೇಷ ಅವರ ಕಂಟ್ರಿಬ್ಯೂಷನ್ ಮಾತಾಡೋದು ಉಂಟು. ಆಹಾರ ಆಗ ಮಗೆ ಇದ್ದೀನಿ ಕೆಲಸ ಮಾತಾಡ್ತು ನಾವು ಇಲ್ಲದೆ ಮಾತಾಡ್ತದೆ. ಫೆಡರೇಷನ್ ಮಾತು ಸಂಘಟನೆಗಳಿಗೆ ಫೆಡರೇಷನ್ ಮಾಡಬೇಕಾಯ್ತು ಅನುಕೂಲ ಮಾತಾಡಲ್ಲ. 5 ಬಂತು ನ್ಯಾಯಮಂಡಳಿ ನ್ಯಾಯಮಂಡಳಿ ಕಾರಣ ಆರೇ ಆಯ್ಕೆ ಇನಿಷಿಯೇಟಿವ್ ತಂದು ಬಂದಾಗ ಮಾತ ಒಟ್ಟು ಮಾತು ಜಸ್ಟಿಸ್ ಸಂತೋಷ ಹೆಗಡೆಯನ್ನು ತುಂಬ ಕಾಣ್ತದೆ. ಮುಖಾಂತರಾಗಿ ನ್ಯಾಯಮಂಡಳಿ ನಮ್ಗೆ ಕೊಟ್ಟು ಕೆಲಸ ಮಾತಾಡೋದು ಅದನ್ನು ಕೆಲವೊಂದು ಕೆಲಸ ಮಾತಾಡಿದ್ದಾರೆ. ಅವತ್ತನ್ನು ಮಾತ ನ್ಯಾಯವಾಗಿ ನ್ಯಾಯಾಧೀಶರು ಜಸ್ಟಿಸ್ ಸಂತೋಷ ನಮ್ಮ ಕೆಲಸಗಳು ನಮ್ಮ ವಕೀಲರು ಮಾತಲ್ಲ ಅವ್ರು ಮುಟ್ಟು ಮಾತ ಪೊಲಿಟಿಷಿಯನ್ ಇಂಥ ಬಂದರೆ ಭಾರತ ಹಾಕಂತೆ ನಿಜವಾದ ಅವರ ಭಾರಿ ಕೋಸ ಇನ್ನೊಂದು ನಾನು ಭಾರಿ ಕೋಸ ಒಬ್ಬರು ತುಂಬ ಚಾ ಬರ್ತೀನಿ ಅವರು ಈ ಮಾತ ನಂಗೆ ಅಭಿನಂದನೆ ಆದ ಕೆಲಸಗಳು ಎಂಬಿಷನ್ ನಲ್ಲ ತುಂಬ ಬಂದ ಸಮಾಜಗಳು ಆನ ಕೆಲಸ ನಲ್ಲ ದಿಕ್ಕರು ನನ್ನ ಮಸ್ತು ವರ್ಷ ಆ ಸೇವೆ ನಂತ ಓಡಿಸಿದ ಎಂಡಿ ಶೆಟ್ಟಿಗೆ ಆಶೀರ್ವಾದ ಗೆಟ್ಟುಂಟು ಸಮಾಜದ ಕೆಲಸ ಮಕ್ಕಳ ತಾಕತ್ತು ಕೇಳಿಕೊಂಡು ಬಂದೆ ಎರಡು ಬಾಧೆ ಮುಗಿತಾರೆ. ವಂದನೆಗಳು ಸರ್. ಎಂಡಿ ಶೆಟ್ಟಿ ಅವರ ಕುರಿತು ಮಾತಾಡ್ತಾ ಹೋದ್ರೆ ಬಹುಶಃ ದಿನಪೂರ್ತಿ ಮಾತನಾಡಬೇಕಂತ ಸಾಧಕರು ತಾವು ತಮಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಸ್ವತಂತ್ರ aku tanya ke yang izin yang kau terpun dia surat orang kamu baru lagi ada general director polis commissioner kamu juga ada mentor ada misalnya hari kamu waktu baca dia ನಿಜವಾದ ನೈಕೊಂಡ ಆತ್ಮವಿಶ್ವಾಸಗಳು ನಾನು ಭಾರಿ ಸಂತೋಷ ಅದೇನು ಬಣ್ಣ ಬಂದಾಗ ಈಗ ತುಳು ಬರ್ಬೋದು ಕನ್ನಡ ಬರ್ಬೋದು ಬಂದೇಳಿ ಇವ್ರು ಬರ್ತಡೆ ಇವ ಬಂದ ಅಂತದ್ದು ಪಾಪ ಕೆಲಸ ಮುಂದ್ಬೋದಿಲ್ಲ ಇತ್ತ ಕೆಲವು ಬೇರೆ ಇಡೀ ಹಿಸ್ಟ್ರಿ ಬಂದೇನು ಯಾಕೆ ಕನ್ನಡ ಸಲ ಏನು ಇದೆ ಈತ ಸ್ವಲ್ಪ ಒಂಜಿ ನಾನದಾದ ಅಂತ ಸಿಗೋದು ಮೇಲ್ ಪಂಡೆ ಚರ್ಚೆ ಪೂರ ಬೋರ್ಡಲ್ಲಿ ಗೊತ್ತಾರತ್ತ ಕೊಂಚ ಚೂರುವಾಗ ಅನ್ಯಾಯ ಮಂಜೆ ಬಂದು ಕೊಂಚ ಗೊತ್ತಾಗ್ಬೋದು ಐತೆ ಕೆಲವು ಆರು ಪಂಜ ಕರೆಕ್ಟ್ ಅವ್ರು ನಾನು ಬಾರಿ ಪಂಗೋಡು ಮಿಸ್ ಹೋಗಿದ್ದೆ ದೊಡ್ಡ ಒಬ್ಬರು ಹೋಗ್ತಾರೆ ಕೊಂಚ ಸಾಧಾರಣ 5ನೇ ಕ್ಲಾಸ್ ಬರ್ತದೆ ಇದೇ ಬರ್ತದೆ
आणि बंगलोर माता ತೊಂಬೋದು ಅವು ಪೂರ ಹೇಳ್ತಾವು ಆಯ್ತಾ ಪ್ರೈಸ್ ಹೇಳ್ತಿದ್ರು ಮತ್ತೆ ಕೆಲವು ಎರಡು ಬಸ್ತಿ ಜನ ಹೋಗ್ಕೊಂಡು ದೊಡ್ಡದು ಒಳ್ಳೆ ಒಂದು ಆಲೋಚನೆ ಬೇರೆ ಅಂಚನೆ ಕೆಲವು ಜನಗಳು ಆಗ ಕುದುರೆ ಬಾಡಿ ಬೆಚ್ಚಗೆ ನಾನು ನೆಟ್ಟು ಗೋದಲ್ಲಿ ಕೊಡೋಲ್ಲ ಡೊನೇಷನ್ ಕೇಳ್ಬೋದು ನಿಜವಾದ ಆ ಬೂಕುಗಳು ಬರೀತಾರೆ ಅವು ಪೂರ ಸತ್ಯ ಇರ್ತಾರಲ್ಲ ಆಯ್ತು ಸತ್ಯ ಉಂಟಾಯ್ತು ಈ ಬಂಟೆ ಸಂಘಗಳು ನಾನು ಅರ್ಧ ಚಡ್ಡಿಗೆ ಕೆಲಸ ಮತ್ತೊಂದಿರ್ತಾರೆ ಒಂಜಿ ಮನಸ್ಸಿನ ಸಮಾಧಾನ ಅಂದಾಗ ಒಂಜಿ ಮನುಷ್ಯ 75 ವರ್ಷ ಬೊಂಬಾಡಿರ್ತದೆ 75 ವರ್ಷ ಸಂಘದ ಉಪಯೋಗ ಇವೆಲ್ಲ ಸಂತೋಷ 5 ವರ್ಷ 10 ವರ್ಷ ಬೊಕ್ಕ ಕೊಡ್ತೇವೆ ಒಂದು ಆ ಶಾಲೆ ಹತ್ರ ಅದು ಕರ್ನಾಟಕ ಶಾಲೆ ಅದೇ ರದ್ದು ಸಂಘ ಅವೇ ಒಟ್ಟಾಡು ಗೋಲ್ಡನ್ ಜೂಬಿಲಿ 2 ನೋಡ್ಕೊಂಡು ಬಂದಿದ್ದು 540 ಪ್ಲಾಟಿನಮ್ ಜೂಬಿಲಿ ಐತೆ ಈ ಪೈಯ ಲೆಕ್ಕ ತಗೊಂಡು ಅಂಚೆ ಕೆಲವು ಜನ ಪುಸ್ತಕ ಕಂಪ್ನಿಯನ್ನು ಮೊದಲ ಹೆಲ್ಪ್ ಹತ್ರ ಅದು ಇಂಡಿಕೇಟರ್ 2 ಕಾಲೇಜ್ ಆಗ ಆ 2 ಕಾಲೇಜಲ್ಲಿ ನೋಡ್ಕೊಂಡು ಬಂದು ಒಂದು ಕಾಲೇಜ್ ಅವರು ಬಂದು ಆಸೆ ಇರ್ತದೆ ಅವೇನೋ ದೇವರ ರೇಟಿಂಚಿ ನಾನು ಈ ತಾಂಡ ಕೊತ್ತಗಳು ದುಡ್ಡು ಮಾಡ್ತಾರೆ ನೆಂಕಿತ ಸಂಪತ್ತು ಒಂದು ನಡಬಹುದು ಇಂಜಿನಿಯರಿಂಗ್ ಒಂದು ಆತಂಗೆ ಉಸಾಡ್ತದೆ ಅಂಚಿಲ್ಲ ಸೈಕಾಲಜಿ ಫೀಲಿಂಗ್ ಅವ್ರದ್ದು ಖಂಡಿತ ನೀವು ಪೂರ ಕುಗರ್ನಾಗ 10 ವರ್ಷ ಬಂದ್ಕೊಂಡು ಯಾಗ ಇದು ಪೂರ ಈತ ಜನ ಬರ್ತಾರಲ್ಲ ಎನ್ನುವುದು ಅದಕ್ಕಾಗಿ ಗುರುತು ಲೆಕ್ಕ ಆರೋಗ್ಯ ಒಂದು ಆಪಣೆ ಎನ್ನಿದ್ದಾನೆ ಒಂದು ದೇಗಾನೇ ಜನ ಅಂಚೆಂಡ ಅನೆಟ್ಟು ಬರೀತಿನ ಇದೇಕ್ಲ ಪೂಜೆನ ಹೋಗುದು ಅಂತಂತೆ ಅಂಚೆ ಒಂದು ಈಗ ಬರೀತಾ ಇರ್ತದೆ ಯಾರು ಈತೆ ಬಂತು ಅಂದಾಗ ಎಲ್ಲ ಲೈಫು ಮಸ್ತ್ ಸುಖ ಕಷ್ಟ ತಿಂದೆ ಆದ್ರೆ ಲಾಸ್ಟ್ಗೆ ತಯ್ಯನಿಗೆ ಅನಿಸ್ತ ಸಂತೋಷ ಇರ್ತೈತೆ ಅದಕ್ಕೆ ಏನಾದ್ರು ಕೆಲಸ ಇರ್ತಾರೆ ಮಾಮೂಲಿ ಕೆಲಸ ಪೂರ ಬರ್ತೇನೆ ಲೆಕ್ಕ ಕಾರಣ ಎಲ್ಲ ನಾರ್ಮಲ್ ಎಲ್ಲ 2 ಜನ ಪುಣ್ಯಗಳು ಹುಗಳು ಸೊ ಈ ನಮ್ದು ಟ್ರೀಟ್ಮೆಂಟ್ ಗಿಂತ ಇದು ನಾನು ಸೂಟ್ ಬರಬಹುದು ಏನಕ್ಕೆ ಡಾಕ್ಟರ್ ಹೇಳ್ತಾರೆ ಈ ಬೋರ್ಡಾಗ ಜನ ಬೋಡಿ ಒಂದು ಬೆತ್ತ ಬರ್ತಾವ ನೋಡಿ ಏನೋ ಮದ್ಮೇಲೆ ಬೆತ್ತ ಬರ್ತಾವ ಹೆಂಗೂ ನಾನು ಸೊ ಈಗ ಮಾತಾಡೋದು ಬರ್ತದೆ ಈ ಟೈಮು ಹೆಂಗೆ ಕೊಂಚ ಆಶೀರ್ವಾದ ಕೊಟ್ಟರೆ ಹೆಂಗೆ ಸಂತೋಷ ನಾನು ಈಗ ಕೊಡೋದು ರಿಕ್ವೆಸ್ಟ್ ಮಾಡ್ಕೊಂಡು ಬಂದಾಗ ಒಂದೇ ಆಶೀರ್ವಾದನು ಎಲ್ಲ ಮದ್ಮೇಲೆ ಎಲ್ಲ ಪುಣ್ಯಗಳು ಅಗಲೆಗಳು ಕೊಡೋದು ಕೊಡು ಯಾಕಂದ್ರೆ ಸಂತೋಷದ ಕೆಲವು ವಿಷಯದ ಮಾತ್ರ ತಿಕ್ಕುತ್ತದೆ ಅವೇನ ನಿಗದಿಗೆ ಯಾರು ಬಾರಿ ಏತ ಪಂಡಲ ಕಡೆಬವು ಅವು ಆತ ನಮ್ಮ ಜನಗಳು ಬಂಡ್ ಸಂಘ ಬಂಡ್ ಅಸೋಸಿಯೇಷನ್ ಒಂಚೂರು ಡಿಫರೆನ್ಸ್ ಆಫ್ ದ ಒಪಿನಿಯನ್ ಇರ್ತದೆ ಐದು ಮಾತಾಡೋದು ಹೋಯ್ತು ಏನೋ ತಪ್ಪಾಗ್ತಾರಲ್ಲ 5 ಅಂಗಡಿ ಅವಾಗ ಹೊರಪಿತ್ತು ನಾನು ಇದ್ದಿರು ಆಗ ಬಂಡ್ ಸಂಘ ಬಂಡ್ ಅಸೋಸಿಯೇಷನ್ಗಳು ನಮ್ಮ ಈ ನ್ಯಾಯಮಂಡಳಿಗೆ ಭಾರಿ ಉಪಯೋಗ ಮಾಡ್ತಾರೆ ಅದು ಅರ್ಥ ಆದ್ಮೇಲೆ ನಂಗೆ ಪದ ಆತಂದ ಜಸ್ಟಿಸ್ ಯಾಕಂದ್ರೆ ಅಗಲ್ಲ ಬಂತೀನಿ ಒಂದು ಮಲ್ಪ್ ಅವತ್ತು ಡಿಫರೆನ್ಸ್ ಆಫ್ ದ ಒಪಿನಿಯನ್ ಅಂತ ಗೊತ್ತದು ಇಷ್ಟು ಪಕ್ಕ ಏನಾಯ್ತು ಬರ್ತದೆ ಒಂದು ಪಂದ್ಯ ಅಂತಂದು ಕೈ ಪಂದ್ಯ ನೆಟ್ 400-500 ಕೇಸ್ ಕೋರ್ಟ್ ಹೋದ ಸಟ್ಲ ಆಗ್ತದೆ ಈ ಥರ ಆ ಕೇಸು ಒಳ್ಳೆಯ ಪ್ರೆಸಿಡೆಂಟ್ ಈ ಥರ ನಮ್ಮ ಅರಸಗಳು ಮಗಳು ಈತ ಬಂದ ಮತ್ತೊಂದು ನಮ್ಮ ಜಾತಿಗೆ ಬಂದ ಬೆನಿಫಿಟ್ ಸೊ ನೀವು ಮಾತಾಡಪ್ಪ ಒಟ್ಟು ಕೂಡಿದು ಈ ಸಭೆಗೆ ಹೆಂಗೊಂದು 2 ಪಾತ್ರೆ 2 ಪಾತ್ರೆ ಎತ್ತಿಂಕ ಆಯ್ತಾ ಬೆನಿಫಿಟ್ ತಿಕ್ಕು ಅದಕ್ಕೆ ಅದೇ ಗೊತ್ತು ಒಲಿ ಬಂದ ದೇವರ ನಂಬ ಈತ ಬಂದಾಗ ದೇವರ ಸೊ ಅಂಚೆ ಯಾರು ನಿಗದಿಗಳು ಭಾರಿ ಅಭಾಗಿ ಆಗಿರಲ್ಲ ಈತ ಈ ಪ್ರಾಯ ಆಗುತ್ತೆ ಒಂದು ಸೂಟು ಲೆಕ್ಕನ ಪದಾರ್ಥ ಎಲ್ಲ ಹಂಗೆ ಉಂಟು ಭಾರಿ ಬಾರಿ 25-30 ಜೋಡಿ ಸೂಟ್ ಒಂದು ಅವು ದಾರ ಬಂದು ಗೊತ್ತು ಜನ ಮರ್ಮಾದ ಬಂದ್ತಾರೆ 5 ಹಾಕೊಳ್ಳೋದು ಸೊ
ಸೊ ಇಂಕ ಅಂಗಿ ಕುಂಟದಲ್ಲಿ ಮಾಡೋದು ಬೊಮ್ಮಾಯಿ ಒಂದಿನ ಓದಿನ ಬಂದಾಗ ಒಂದು ಅಂಗಿ ಕುಂಟಿದ್ದು ನನ್ನ ಮಾರ್ಗದ ಬೈತಿ ಇರುವುದು ಈ ಬೊಂಬಾಯಿ ಬರ್ತಾರೆ ಜಪ್ಪನಾಗ ಆ ಬೋಧದ ಕುಂಟು ಅಲ್ಲಿ ತೋದಾಗ ಯಾರ ಬೊಂಬಾಯಿ ಕೊಂಡ ಅಂತ ತಿಕ್ಕೊಂಡು ಕೇಳಿ ಆಸೆ ಆಗ್ತಾರೆ 100 ತೋನ ಉದಾಹರಣೆ ಏನೋ ಇವ್ರು ಈ ಜನ ಬರ್ತದೆ ಇವ್ರಿಗೆ ಆಶೀರ್ವಾದ ಕೊಡಿಯೋದು ಅಂಚನೆ ನನ್ನ ಫ್ಯಾಮಿಲಿಗಳಿಗೂ ಆಶೀರ್ವಾದ ಕೊಡಿಯೋದು ಮುಂದೆ ಎಲ್ಲ ಭಾಗ್ಯ ಮುಂದೆ ಎಲ್ಲ ಸಂಪಾದನೆ ನಿಗದಿಗಳು ಅಪಾರಿ ಆದ್ರಲ್ಲ ಈತ ಮತ್ತೆ ಆಪಣ ಮಾಡಿ ಎಣ್ಣೆ ಜಾನು ಆದ್ರೆ ಆ ಸೋಗೆಕಾಳು ಜಾತ ಕಣ್ಣು ನೋಡಿದ್ರೆ ನೆಟ್ಟಿಲ್ಲ ಬರ್ತೇನೆ ಬರ್ತದೆ ಇಂಚ ಪಂಡ ಯಾಮಂಡ ಎಣ್ಣ ಬರ್ತದೆ ಅದು ತೆಲ್ಪುರ ಇಂಚ ಅಂಚತ್ತು ಇಂಚತ್ತು ಬಂದಿದೆ ಒಕ್ಕ ಎಣ್ಣ ಮಣ್ಣು ಪಂಡ ಅದು ರಾಟಸಾತಿ ಮುಂದೆ ಉಪ್ಪಡು ಯಾನು ಇಂಚ ಹಾಕೊಂಡೇನು ಇಲ್ಲ ಯಾನೆಲ್ಲ కొంచెం మూకు మలుపులు కొంచెం ముందు తోడగా కొంచెం సో కొంచెం గింజ విషయం పడుతుంది దానివల్ల ನಮ್ಮ ಇವತ್ತು ಬೆಳಗಾವಿದು ಒಂಚೂರು ಗಲಾಟೆ ಅಂತಾರೆ ಅಲ್ಲಿ ನಾವು ಪಾಲಾಯ್ತು ಕರೆಕ್ಟಾದರೆ ಶಿವಸೇನೆ ಗವರ್ಮೆಂಟ್ ಇಂಕವೇ ತಾಕಲೆಲ್ಲ ಜೋಶಿ ಚೀಫ್ ಮಿನಿಸ್ಟರ್ ಅವತ್ತು ಈ ಪೋಸ್ಟ್ ಪಾತ್ರ ಬಂದು ಹೋಗಿ ಕೂಡ ಏನಾಗಿದೆ ತಪ್ಪು ಹಾಕೋದು ಜಸ್ಟಿಸ್ ಸಂತೋಷ್ ಪ್ರೆಸಿಡೆಂಟ್ ಚೀಫ್ ಮಿನಿಸ್ಟರ್ ಹೋಗಿ ಗೊತ್ತಿಗೆ ನಿಮಗೆ ಕಷ್ಟ ಕೊಡ್ತಾರೆ ಅವ್ರನ್ನ ಜನ ಕೊಡ್ತಾರೆ ಅದೆಲ್ಲ ಇದೊಂದು ಹೇಗೆ ಅಂತ ಏನು ಮಾಡೋದು ಅದು ಹಾಗೆ ಅಂತ ಹೀಗೆ ನೀವು ಮಾಡಬೇಕಂತ ನಾನು ಹೇಳುವುದಲ್ಲ ನಾನು ಬಂದಿದ್ದೇನೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದೇನೆ ಅಂತ ಅದೊಂದು ಇದು ಪೇಪರ್ನಲ್ಲಿ ಸಾಕೊಂಡು ನ್ಯೂಸ್ ಪೇಪರ್ನಲ್ಲಿ ಯಾರು ನಾಳೆ ಬಂದು ಖಾಲಿ ಮುಚ್ಚೋದು ಫೋಟೋಬೋದು ಪೇಪರ್ ಬರ್ತದೆ ಫೋಟೋ ಗೀಸೋದು ಅದೇ ಅಗಲೇ ಸಂತೋಷ ಅಟ್ಲೀಸ್ಟ್ ಯಾರನ್ನ ಪೋಯನು ಒಂತ ಸಮಯ ಬೇಕಾಗುತ್ತೆ ಇರೋವಾಗ ಎಷ್ಟು ಮಲ್ಲ ಉಪಕಾರ ಬಂದಾಗ ಈಗ ಭಾರತಕ್ಕೆ ಸುಮ್ಮನೆ ಕಂಟಿನ್ಯೂ ಅದೇ ಮತ್ತು ಟೀ ಬಾಟಿ ಅವು ಮತ್ತು ಅವು ತರೋ ಬರ್ತೋಗ್ತದೆ ಆಗ ನನ್ನ ಮಿತ್ರರನ್ನ ಭಾರಿ ಆಗಬೇಕು ನಾನು ನಾನು ಪಂಚಕ್ಕೆ ನೋವು ಬರ್ತಿದ್ದೆ ಸೊ ಒಂದೊಂದೇ ಮಲ್ಲ ಬೆನಿಫಿಟ್ ಅಂತ ತಾಕಿರ್ತಾರೆ ಸೊ ನೀವು ಮಾತಾಡೋ ಬರ್ತದೆ ಅದು ಈ ನಮ್ಮಲ್ಲಿ ಬರ್ತದೆ ಫೋಟೋ ಒಂಚೂರು ಹಾಕಿ ಬೋರ್ಡ್ ನಾನು ಈಗ ಮಾತಾಡಿದ ಅಭ್ಯಾಸ ಆಗ್ತಿದ್ದಾಗ ಪರ್ಟಿಕ್ಯುಲರ್ಲಿ ನಮ್ಮ ಕರ್ನಾಟಕ ಮಲ್ಲದ ಎಡಿಟರ್ ದೇವರಂತ ಕಡಕದ ಆಂಡವ್ ಎನರ್ಜಿ ರಾತ್ರಿ ತೂಪು ಜರ್ದೆ ಗೊತ್ತಂದ್ರೆ ಪ್ರಾಯ ಆಗುತ್ತೆ ಸೊ ಅಂಚಾಚಾರದ ನಾನು ಹಿರೇಗಳ ನಮಸ್ಕಾರ ಮಾಡ್ತಾರೆ ಮುಖ್ಯಮಂತ್ರಿ ನಾನು ಬಂದಾಗ ಬಂಡ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬೋದಂಡ ಆ ಒಂಜಿ ಒಂಜಿ ಪೂತ ಒಂದು ಬೇಗತ್ತಂಡೆ ಬಂಚಗರ ಪ್ರೆಸಿಡೆಂಟ್ ತೊಯ್ಯಾನು ಬೇರೆ ತೂತಿಯಾನು ಅಂಚಾದ್ರೆ ಒಂಜಿ ಇದು ಮಾತಾಡಪ್ಪ ಬರ್ತದೆ ಈತು ಪೊರ್ಣದ ಒಂದೇನು ತೋರಾಗ ಹೆಂಗೆ ತೋಜುಂಡ ಯಾರು ಎಲ್ಲ ಹೋಗ್ತೀನಿ ಅಡ್ಡಿ ತೋಜುಂಡೆ ಸಂತೋಷಗಳು ದೇವರು ಬದುಕಾಡು ಇಂಥ ಬಾಯಿ ಮುಂದಕ್ಕೆ ಪಾತ್ರೆ ಗೊತ್ತಂಡ ಹುಲಿಯಲ್ಲ ಸುಳ್ತೋದು ಒಂದು ವೇಳೆ ಕರೆಕ್ಟ್ ಸುಳ್ತೋದು ಎಲ್ಲರೂ ತಮ್ಮ ಕಡೆ ನೋಡಿ ಆಚಾರ ವಿಚಾರ ನಮ್ಗೆಲ್ಲರಿಗೂ ಮಾರ್ಗದರ್ಶನ ಅಂತ ಹೇಳ್ತಾ ಬಾಂಬೆ ಬ್ಯಾಂಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಶ್ರೀ ಸುಭಾಷ್ ಶೆಟ್ಟಿ ಅವರು ಪುಷ್ಪಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಅದೇ ರೀತಿ ನ್ಯಾಯಮಂಡಳಿ ಅಧ್ಯಕ್ಷರಾದಂತಹ ರವೀಂದ್ರ ಅರಸ್ ಇದ್ದಾರೆ, ತಾವು ಕೂಡ ಪುಷ್ಪಗೌರವವನ್ನು ಸ್ವೀಕರಿಸಬೇಕು. ಮಗುವಿನ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಬಂಗೇರ ಅವರಿಗೆ ತಾವು ಕೂಡ ಗೌರವವನ್ನು ಸ್ವೀಕರಿಸಬೇಕು.
ಬಂಟರ ಸಂಘದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರೀಮತಿ ರಂಜನಿ ಸುಧಾಕರ್ ಹೆಗ್ಡೆ ಅವರು ಪುಷ್ಪಗಳನ್ನು ಸ್ವೀಕರಿಸಬೇಕು. ಡಾಕ್ಟರ್ ವಿಜೇಂದ್ರ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ತಾವು ದಯವಿಟ್ಟು ಗೌರವವನ್ನು ಸ್ವೀಕರಿಸಬೇಕು. ಅವರ ಪತಿ ಸಂಜಯ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಬಂದಿದ್ದಾರೆ, ಪರವಾಗಿಲ್ಲ. ಒಂದು ವಿಶ್ವವಿದ್ಯಾಲಯಕ್ಕೆ ನಾವು ನಿಜಕ್ಕೂ ನೆಮ್ಮದಿ ವಿಜೇಂದ್ರ ಶೆಟ್ಟಿ ಅವರು ಪ್ರಾಚಾರ್ಯರಾಗಿ ಪ್ರಾಂಶುಪಾಲರಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಅವರು ಲಂಡಿ ಶೆಟ್ಟಿ ಅವರ ಮೊಮ್ಮಗಳು ಅನ್ನೋದು ನಮ್ಗೆ ಇನ್ನೊಂದು ಹೆಮ್ಮೆಯ ವಿಷಯ. ಇದರ ಜೊತೆಯಲ್ಲಿ ಸುರೇಖಾ ಅವರು ಮಾತನಾಡುವಂತ ಅವರ ಸ್ನೇಹಿತರನ್ನು ಗೌರವ ಮಾಡಬೇಕು ಅಂತ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಬಂದು ಆದಷ್ಟು ಬೇಗನೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ತುಂಬಾ ಜನ ನಿಂತೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ನಮ್ಗೆ ನಿಜಕ್ಕೂ ತುಂಬಾ ಖೇದ ಅನ್ನಿಸ್ತಾ ಇದೆ. ನಾವು ಮತ್ತೊಮ್ಮೆ ತಮ್ಮಲ್ಲಿ ಕ್ಷಮೆ ಯಾಚಿಸ್ತೇವೆ. ಸುರೇಖಾ ಎಮ್ಮೆ ಮಾಡ್ತಿರುವಾಗ ಇದಂತಹ ಎಮ್ಮೆ ವಿದ್ಯಾರ್ಥಿ ಸ್ನೇಹಿತರ ಬಳಗ ಅವರನ್ನ ಗೌರವಿಸ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳ ನಮಗೆ ನೋಡಿ ಎಮ್ಮೆ ವಿದ್ಯಾರ್ಥಿಗಳು ಎಲ್ಲರೂ ಮದುವೆಯಾಗಿ ನಂತರ ಬಂದು ಇಲ್ಲಿ ಅಧ್ಯಯನವನ್ನ ಮಾಡಿದವರು. ಅಲ್ಲಿರೋರು ಕೂಡ ಹಾಗೆ ಎಲ್ಲರೂ ಮದುವೆಯಾಗಿ ತಮ್ಮ ಮುಂದಿನ ಹೆಚ್ಚಿನ ಅಧ್ಯಯನವನ್ನ ನಮ್ಮ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ಬಂದ್ ಮಾಡ್ತೇವೆ. ಇನ್ನು ಕೂಡ ಸರದಿಯಲ್ಲಿದ್ದಾರೆ. ಎಲ್ಲರ ಪುಸ್ತಕ ಬರ್ಲಿಕ್ಕಿದೆ. ನಳಿನ ಪ್ರಸಾದ್, ಜ್ಯೋತಿ, ಅಮೃತ ಎಲ್ಲರೂ ಕೂಡ ಸರದಿಯಲ್ಲಿದ್ದಾರೆ. ನಾನೀಗ ಸುರೇಖಾ ಶೆಟ್ಟಿ ಅವರಲ್ಲಿ ತಮ್ಮ ಮಾತುಗಳನ್ನು ಆಡಬೇಕಾಗಿದೆ. ನಮಗೆ ಬಂದಿರುವ ಅತಿಥಿಗಳನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಲ್ಲಿ ನೆರೆದಿರುವ ಸಾಹಿತ್ಯಾಭಿಮಾನಿಗಳೆಲ್ಲ ವಂದಿಸುತ್ತಾ ನನ್ನೆರಡು ಮಾತುಗಳನ್ನ ಆರಂಭಿಸ್ತೇನೆ. ಜೀವನದ ವಿವಿಧ ಹಂತಗಳಲ್ಲಿ ನಾವೆಲ್ಲರೂ ಹತ್ತಾರು ಗುರುಗಳಿಂದ ಜ್ಞಾನಾರ್ಜನೆ ಮಾಡುತ್ತಾ ಬೆಳೆಯುತ್ತಿರುತ್ತೇವೆ. ಜೀವನದ ಮೊದಲ ಗುರುವಾದ ತಾಯಿಯಿಂದ ಹಿಡಿದು ಕೆಲವೊಮ್ಮೆ ಜೀವನ, ಮಗದೊಮ್ಮೆ ನಮ್ಮ ಅರಿವೇ ನಮಗೆ ಗುರುಗಳಾಗುತ್ತಾರೆ. ನನ್ನ ಜೀವನದಲ್ಲಿ ಆ ಎಲ್ಲ ಗುರುಗಳ ಬೋಧನೆ, ಮಾರ್ಗದರ್ಶನವೇ ನನಗೆ ದೊರೆತಿರುವ ಅಗಾಧವಾದ ಸಂಪತ್ತು. ಗುರುಗಳಿಂದ ಹಾಗೂ ಪುಸ್ತಕಗಳಿಂದ ಗಳಿಸಿದ ಜ್ಞಾನ, ಜೀವನಾನುಭವ ಹಾಗೂ ನನ್ನ ಭಾವನಾತ್ಮಕ ವ್ಯಕ್ತಿತ್ವವೇ ನನ್ನನ್ನು ಸಾಹಿತ್ಯದೊಳಗೆ ಕೊಂಡೊಯ್ಯಿತು. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖ್ಯಸ್ಥರು ನನ್ನ ಗುರುಗಳು ಆದ ಡಾಕ್ಟರ್ ಜಿ. ಉಪಾಧ್ಯಾಯ ಅವರು ವಿದ್ಯಾರ್ಥಿಗಳಿಗೆ ಇಲ್ಲಿ ಕೇವಲ ಜ್ಞಾನವನ್ನಷ್ಟೇ ಧಾರೆ ಇರುವ ಕಾಯಕವನ್ನು ಮಾಡುತ್ತಿಲ್ಲ. ಅದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಲೋಕಮುಖಕ್ಕೆ ಪರಿಚಯಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ನನ್ನ ಚೊಚ್ಚಲ ಕೃತಿ ಈಗ ತಾನೇ ಅಭಿಜಿತ್ ಪ್ರಕಾಶನ ಮೂಲಕ ಈಗ ತಾನೇ ಲೋಕಾರ್ಪಣೆಗೊಂಡಿದೆ. ಮುಂಬೈನ ವಿವಿಧ ಕ್ಷೇತ್ರಗಳಲ್ಲಿರುವ ಸಾಧಕರ ಬಗ್ಗೆ ಅತೀವ ಅಭಿಮಾನವಿರುವ ಡಾಕ್ಟರ್ ಜಿ. ಉಪಾಧ್ಯಾಯ ಅವರು ನನಗೆ MA ಕಲಿಕೆಯ ಭಾಗವಾಗಿ MD ಶೆಟ್ಟಿ ಅವರ ಜೀವನ ಸಾಧನೆಯ ಬಗ್ಗೆ ಸಂಪ್ರಬಂಧ ಸಿದ್ಧಪಡಿಸುವಂತೆ ಸೂಚಿಸಿದಾಗ ನಾನು MD ಶೆಟ್ಟಿ ಅವರ ಸಾಧನೆಯ ಹಾದಿಯನ್ನು, ಕಾರ್ಯವೈಖರಿಯನ್ನು ಕೇಳಿ ತಿಳಿದಿದ್ದರೂ ಹತ್ತಿರದಿಂದ ನೋಡಿ ತಿಳಿದಿಲ್ಲವಾದ್ದರಿಂದ ಅಂಜಿಕೆಯಿಂದಲೇ ಹಿಂಜರಿದಿದ್ದೆ. ಆದರೆ ಗುರುಗಳ ಸೂಕ್ತ ಮಾರ್ಗದರ್ಶನ ಮತ್ತು ಹಿರಿಯರಾದ MD ಶೆಟ್ಟಿ ಅವರು ಹಾಗೂ ಅವರ ಸೊಸೆ ಸವಿತಾ ರಮೇಶ್ ಶೆಟ್ಟಿ, ಮೊಮ್ಮಗ ವೇಣು ರಮೇಶ್ ಶೆಟ್ಟಿ ಇವರೆಲ್ಲರ ತುಂಬಾ ನನಗೆ ಸಹಕಾರ ನೀಡಿದ್ದಾರೆ. ಇವರೆಲ್ಲರ ಸಹಕಾರದಿಂದ ನನ್ನ ಕೃತಿ ಈಗ ಲೋಕಾರ್ಪಣೆಗೊಳ್ಳಲು ಸಾಧ್ಯವಾಯಿತು. ಈ ಕೃತಿಗೆ ಸಂಬಂಧಿಸಿದಂತೆ ನನಗೆ ಪತ್ರಿಕಾ ಮಾಹಿತಿಗಳನ್ನು ಒದಗಿಸಿದ ರೋನ್ಸ್ ಬಂಟ್ವಾಳ್, ಶ್ರೀನಿವಾಸ್ ಜೋಕಟ್ಟೆ, MD ಶೆಟ್ಟಿಯವರ ವ್ಯಕ್ತಿತ್ವದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದ ಜಸ್ಟಿಸ್ ಸಂತೋಷ್ ಹೆಗ್ಡೆ, ಡಾಕ್ಟರ್ ಜಿ. ಉಪಾಧ್ಯಾಯ, ಡಾಕ್ಟರ್ ವಿಶ್ವನಾಥ್ ಕಾರ್ನಾಳ್, HBL ರಾವ್, ರತ್ನಾಕರ್ ಶೆಟ್ಟಿ, ಚಂದ್ರಶೇಖರ ಪಾಲೆತ್ತಾಡಿ ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
ನನ್ನ ಈ ಕೃತಿಗೆ ಮುನ್ನುಡಿ ಬರೆದು ಹರಸಿದ ನ್ಯಾಯವಾದಿ ಪ್ರಕಾಶ್ ಎಲ್ ಶೆಟ್ಟಿ ಅವರಿಗೆ, ಬೆನ್ನುಡಿ ಬರೆದು ಬೆನ್ನು ಕಟ್ಟಿದ ನನ್ನ ಗುರುಗಳಾದ ಡಾಕ್ಟರ್ ಡಿ ಮುಪಾಧ್ಯ ಅವರಿಗೆ, ಕೃತಿಗೆ ರೇಖಾಚಿತ್ರ ರಚಿಸಿದ ಕಲಾವಿದ ಜಯಸಾಗರ್ ಅವರಿಗೆ ಹಾಗೂ ನವೀನ್ ಪ್ರಿಂಟರ್ಸ್ ನ ದೀಪಕ್ ಶೆಟ್ಟಿ ಹಾಗೂ ಅವರ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕೃತಿಯನ್ನು ಈಗ ತಾನೇ ಲೋಕಾರ್ಪಣೆಗೊಳಿಸಿದ ರೋನಿ ಮೆಂಡೋಲ್ಸಾ ಅವರಿಗೆ, ಈ ಕೃತಿಯನ್ನು ಪರಿಚಯಿಸಿದ ಬೇಬಿ ವಿಶ್ವನಾಥ್ ಶೆಟ್ಟಿ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ನನ್ನ ಅಧ್ಯಯನ ಹಾಗೂ ಸಾಹಿತ್ಯಾಸಕ್ತಿಗೆ ಬೆನ್ನೆಲುಬಾಗಿ ನಿಂತು ಸಹಕರಿಸಿದ ನನ್ನ ಸಾಹಿತ್ಯಾಭಿರುಚಿಯನ್ನು ಯಾವಾಗಲೂ ಪ್ರೋತ್ಸಾಹಿಸುತ್ತಿರುವ ನನ್ನ ಪತಿ ಶ್ರೀಯುತ ಹರೀಶ್ ಪ್ರಸಾದ್ ಶೆಟ್ಟಿ ಅವರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನನ್ನ ಅಭಿರುಚಿಯನ್ನು ನನ್ನ ಕುಟುಂಬ ವರ್ಗದವರು ಸದಾ ಪ್ರೋತ್ಸಾಹಿಸುತ್ತಲೇ ಬಂದಿದ್ದಾರೆ. ಅವರೆಲ್ಲರಿಗೂ ನನ್ನ ಕುಟುಂಬ ವರ್ಗದವರೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ನಾನೀಗ ಸಾರಿ ಕೇಳ್ತಾ ಇದ್ದೇನೆ. ಸರಿಗೆ ನಿಜವಾಗಿ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ಕ್ರೌಡ್ ಆಗ್ತದೆ ಅಂತ. ಸರ್, ಮೊದಲಿಗೆ ನಾನು ಮಾಡುವಾಗ ಹೇಳಿದೆ, ಸರ್ ಹೆಚ್ಚು ಜನ ಆಗ್ಲಿಕ್ಕಿಲ್ಲ. ಎಂ.ಟಿ. ಶೆಟ್ಟಿ ಅವರು ಹೇಳಿದ್ದಾರೆ, ಬಟ್ ಸಂಘ ಅಷ್ಟು ಜನ ನಾನು ಹೇಳುದಿಲ್ಲ, ಪರವಾಗಿಲ್ಲ, ಸಣ್ಣ ಮಟ್ಟದಲ್ಲಿ ಪರವಾಗಿಲ್ಲ ಅಂತ ಹೇಳಿ ಲಾಸ್ಟ್ ತನಕ ಪರವಾಗಿಲ್ಲ ಅಂತ ಹೇಳಿ ಸಣ್ಣ ಮಟ್ಟದಲ್ಲೇ ಹೋಗಿ ಸಣ್ಣ ಮಾಡ್ಬೇಕು ಮಾಡಿದೆವು. ಈಗ ಸರಿ ಅಂದ್ಕೊಂಡಿರ್ಬಹುದು, ಪೂರ್ಣ ಮಕ್ಕಳಿಗೆ ಮೊದಲಿಗೆ ಸಾಕ್ತಿವಿ, ಇದು ಮಕ್ಕಳಿಗೆ ಜಾಗ ಇಲ್ಲ, ದೊಡ್ಡ ಹಾಲ್ ಬುಕ್ ಮಾಡ್ಬೇಕಿತ್ತು ನಾವು. ಬಣ್ಸಂಗದ ಪ್ರೋಗ್ರಾಮ್ ನ ಹಾಗೆ ಆಗ್ತಾ ಉಂಟು. ಈಗ ಎಲ್ಲರ ನಾನು ಶ್ರಮ ಕೇಳ್ತಾ ಇದ್ದೇನೆ. ಕುಟುಂಬಕ್ಕೆ ಜಾಗ ಇಲ್ಲ, ಎಲ್ಲರ ಹತ್ರ ಮೊದಲನೇದಾಗಿ ಶ್ರಮ ಕೇಳ್ತೇನೆ. ಆದ್ರೂ ಈ ಪ್ರೋಗ್ರಾಮ್ ಇಷ್ಟು ಚೆನ್ನಾಗಿ ಆಗಿದ್ದರೆ ಎಲ್ಲರಿಗೂ ಬಂದಿರುವ ಎಲ್ಲರಿಗೂ ನಾನು ಅನಂತ ಧನ್ಯವಾದಗಳು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನನ್ನ ಎಲ್ಲ ಗುರುಗಳು ಇಲ್ಲಿ ಬಂದಿದ್ದಾರೆ. ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್, ಡಾಕ್ಟರ್ ರಘುನಾಥ್, ಡಾಕ್ಟರ್ ಜಿ.ವಿ. ಇವರೆಲ್ಲರಿಗೂ, ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ, ಡಾಕ್ಟರ್ ರಮಾ ಉಡುಪ ಅವರು ಬಂದಿಲ್ಲ. ಅವರೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತು ಹಾಗೂ ನನ್ನ ಗೆಳತಿಯರು, ನನ್ನ ಬಂಧು ಬಳಗದವರು ಎಲ್ಲರಿಗೂ ನಾನು ನನ್ನ ಅನಂತ ಧನ್ಯವಾದಗಳು ಹೇಳ್ತಾ ಎರಡು ಮಾತುಗಳನ್ನ ಮುಗಿಸುತ್ತೇನೆ. ವಂದನೆಗಳು ಸುರೇಖ. ತಮಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸುವ ಮುಂದೆಯೂ ನಿಮ್ಮ ಅನೇಕ ಕೃತಿಗಳು ಹೊರಬರಲಿ ಅಂತ ವಿಭಾಗದ ಪರವಾಗಿ ಹಾರೈಸ್ತಾ ಇದ್ದೇವೆ. ಸುರೇಖ, ತಾವು ಮತ್ತೊಮ್ಮೆ ಪುಷ್ಪ ಗೌರವವನ್ನು ಸ್ವೀಕರಿಸಬೇಕು. ಇಲ್ಲಿಂದ ಹೊರಗೆ ಹೋಗುವಾಗ ತಾವೆಲ್ಲರೂ ಎಂ.ಟಿ. ಶೆಟ್ಟಿ ಅವರ ಒಂದು ಬದುಕಿನ ಚಿತ್ರಣವನ್ನು ಒಳಗೊಂಡಿರುವ ಕೃತಿಯನ್ನು ನಮ್ಮ ಕೈಯಲ್ಲಿ ಇಟ್ಟುಕೊಂಡು ಹೋಗಿ, ಯಾವುದೇ ಬೆಲೆ ಕೊಡುವ ಅವಶ್ಯಕತೆ ಇಲ್ಲ, ಪ್ರೀತಿಯಿಂದ ಈ ಕೃತಿಯನ್ನ ತಮಗೆ ನೀಡ್ತಾ ಇದ್ದಾರೆ. ಅವರಿಗೂ ವಂದನೆಗಳು. ಬಂಧುಗಳೇ, ಕನ್ನಡ ವಿಭಾಗ ನಾನು ಆಗ್ಲೇ ಹೇಳಿದ ಹಾಗೆ ಇಂದು ಸಾಹಿತ್ಯದ ಕಾರ್ಯಕ್ರಮ ಆದ್ರೂ ನಾವೆಲ್ಲರೂ ಬಂಟರ ಸಂಘದ ಹೆಚ್ಚಿನವರು ಬಂದಿದ್ದೇವೆ. ತಮ್ಮೆಲ್ಲರ ಹೆಸರನ್ನು ನಾನು ಹೇಳ್ತಾ ಇಲ್ಲ, ಕ್ಷಮಿಸಬೇಕು. ತಮ್ಮೆಲ್ಲರ ಪ್ರೀತಿ, ಅಭಿಮಾನ, ಆದರಕ್ಕೆ ನಮ್ಮ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಚಿರ ಋಣಿಯಾಗಿದೆ. ತಮ್ಮ ಪ್ರೀತಿಯನ್ನ ನಾವು ಮುಡಿತುಬಿಸಿಕೊಂಡಿದ್ದೇವೆ. ಬಹಳ ಅನಂತ ವಂದನೆಗಳನ್ನ ಸಲ್ಲಿಸ್ತಾ, ಈ ಪ್ರೀತಿ ಎಂದಿಗೂ ನಮ್ಮ ಜೊತೆ ಇರಲಿ. ಕನ್ನಡ ವಿಭಾಗದ ಬೆಳವಣಿಗೆಯಲ್ಲಿ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಜೊತೆ ನೀಡ್ತಾ ಇದ್ದೀರಿ. ಬಂಡವಾಳ ಸಂಘವು ಅದಕ್ಕೆ ಹೊರತಾಗಿಲ್ಲ. ತಮ್ಮೆಲ್ಲರ ಪ್ರೀತಿ ನಿರಂತರವಾಗಿರ್ಲಿ ಅಂತ ಹೇಳ್ತಾ ಈ ಒಂದು ಹಂತದ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದೆ ನಂತರ ಮತ್ತೆ ಕಾರ್ಕಳದ ಸಾಹಿತ್ಯ ಸಂಭ್ರಮ, ಅಶೋಕ್ ಸುವರ್ಣ ಅವರ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತಮಗೆ 5 ನಿಮಿಷದ ವಿರಾಮದ ನಂತರ ನಾವು ಮತ್ತೆ ಸೇರ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅನಂತ ವಂದನೆಗಳು.